ಕ್ಲಾರಿಫೈ ಮಾಡ್ಬೋದಲ್ವಾ? ತಗೊಂಡ್ರ ಚಾರ್ಜ್ ಅದು ಲಾಸ್ಟಲ್ಲಿ. ಬಟ್ ಇದನ್ನು ಫಿನಿಶ್ ಮಾಡಿ ದೇ ಹ್ಯಾವ್ ಟು ಬಿ ಕಂಪ್ಲೀಟ್ಲಿ ಶ್ಯೂರ್ ಆಫ್ ವಾಟ್ ದೇ ಆರ್ ಡೂಯಿಂಗ್, ಇನ್ಕ್ಲೂಡಿಂಗ್ ಮೀ. ಸ್ಟಾರ್ಟ್ ಮಾಡಿ. ಚೆಕ್ ಚೆಕ್. ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಏನಿದೆ ಕಂದಾಯ ಗ್ರಾಮ ರಚನೆ ಬಗ್ಗೆ ನಾವು ಬೇಸಿಕ್ ಇಂದ ಸ್ಟಾರ್ಟ್ ಮಾಡ್ತೇವೆ. ಈ ಆಕ್ಟ್ ಯಾಕೆ ಬಂತು, ಯಾಕೆ ನಾವು ಇದನ್ನ ಮಾಡ್ತಾ ಇದೀವಿ, ಇಲ್ಲಿಂದ ಸ್ಟಾರ್ಟ್ ಮಾಡಿ ಲಾಸ್ಟಿಗೆ ನಿಮ್ಗೆ ಏನಾದ್ರೂ ಕ್ವಶನ್ಸ್ ಇದ್ರೆ ಆ ಕ್ವಶನ್ಸ್ ಅನ್ನ ತಗೊಳ್ತೇನೆ. ಸೊ ಈಗ ನೇರವಾಗಿ ನಾವು ಟಾಪಿಕ್ಗೆ ಬರೋಣ. ಸೊ ಕಂದಾಯ ಗ್ರಾಮ ಯಾಕೆ ಬಂತು? 2015 ಏನಾಗುತ್ತೆ, ನಮಗೆ 94C ಮತ್ತು CC ಅನ್ನ ಸರ್ಕಾರ ಜಾರಿಗೆ ತರುತ್ತೆ. ಇದರಲ್ಲಿ ಏನಾಗುತ್ತೆ, ಯಾರ್ಯಾರು ಮನೆಗಳನ್ನ ಅನಧಿಕೃತವಾಗಿ ಕಟ್ಕೊಂಡಿದ್ರು ಆ ಮನೆಗಳಿಗೆ ಏನಿದೆ ಹಕ್ಕುಗಳನ್ನ ಕೊಡ್ಲಿಕ್ಕೆ 94C ಮತ್ತು CC ಅನ್ನ ತಂದ್ರು. ಈ C ಮತ್ತು CC ಏನಿದೆ ಅದರಲ್ಲಿ C ರೂರಲ್ ಏರಿಯಾಕ್ಕೆ ಮತ್ತು CC ಅರ್ಬನ್ ಅಂಡ್ ಬಫರ್ ಝೋನ್ಗೆ ಅಪ್ಲೈ ಆಗ್ತಿತ್ತು. ಅದರಲ್ಲಿ ಏನಾಯ್ತು, ಫಲಾನುಭವಿಗಳನ್ನ ಕೆಲವು ಸಲ ಸರಿಯಾಗಿ ಗುರುತು ಮಾಡಿದ್ರು ಅಥವಾ ಫಲಾನುಭವಿಗಳಿಗೆ ಇಂಥದ್ದೊಂದು ಸ್ಕೀಮ್ ಬಂದಿದ್ದೇ ಗೊತ್ತಿರಲಿಲ್ಲ. ಆದ್ರಿಂದ ಏನಾಯ್ತು, ಎಷ್ಟೋ ಜನ ಅರ್ಜಿಯನ್ನ ಹಾಕಲಿಲ್ಲ. ಅದಕ್ಕಾಗಿ ಸರ್ಕಾರ ಏನ್ ಮಾಡುತ್ತೆ, 2017 ಮತ್ತೆ ಈ 94D ಅಂತ ಒಂದು ತಿದ್ದುಪಡಿಯನ್ನ ತರುತ್ತೆ. ಈ 94D ಅಲ್ಲಿ ಏನಿದೆ, ಫಸ್ಟ್ ಇನಿಷಿಯಲಿ ಅವರು ಸ್ಟಾರ್ಟ್ ಮಾಡಿದಾಗ ಏನ್ ಮಾಡ್ತಾರೆ, 50ಕ್ಕೂ ಹೆಚ್ಚು ಮನೆಗಳು ಅಂದ್ರೆ ಒಂದು ಕ್ಲಸ್ಟರ್ ಅಲ್ಲಿ ದಾಖಲೆ ರಹಿತ ಜನವಸತಿ ಅಂತ ನಾವು ಕರಿತೀವಿ. ದಾಖಲೆ ರಹಿತ ಜನವಸತಿ ಅಂದ್ರೆ ಏನು? ಒಂದು ಹೆಬಿಟೇಷನ್ ಇದೆ, ಆ ಹೆಬಿಟೇಷನ್ಗೆ ಯಾವುದೇ ದಾಖಲೆ ಇಲ್ಲ, ಅಂದ್ರೆ ಹೆಬಿಟೇಷನ್ನಿಗೂ ದಾಖಲೆ ಇಲ್ಲ, ಅದಕ್ಕೆ ಒಂದು ಹೆಸರಿಲ್ಲ, ಅಲ್ಲಿರುವಂತ ಅಂದ್ರೆ ರೆವಿನ್ಯೂ ರೆಕಾರ್ಡ್ಸ್ ಅಲ್ಲಿ ಇಲ್ಲ. ಆಡು ಭಾಷೆಯಲ್ಲಿ ಕರ್ಕೋತಾರೆ, ಯಾವುದೋ ಬಡಾವಣೆ ಅಂತ ಕರಿತೀವೋ ಅಥವಾ ನಗರ ಅಂತ ಕರಿತೀವಿ, ಸಿದ್ಧಾರ್ಥ ನಗರ ಅಂತ ಕರಿತೀವಿ. ಆದ್ರೆ ರೆವಿನ್ಯೂ ರೆಕಾರ್ಡ್ಸ್ ಅಲ್ಲಿ ಅಥವಾ ಸರ್ಕಾರಿ ದಾಖಲೆಗಳಲ್ಲಿ ಅದಕ್ಕೆ ಒಂದು ಅಧಿಕೃತವಾದ ಹೆಸರಿಲ್ಲ. ಅಂತಹ ಒಂದು ಜನವಸತಿಯನ್ನ ಫೈಂಡ್ ಔಟ್ ಮಾಡಿ 50ಕ್ಕೂ ಹೆಚ್ಚು ಮನೆಗಳಿರುವಂತಹದ್ದು, ಅದು ಮೂಲ ಗ್ರಾಮದಿಂದ 1 ಕಿಲೋಮೀಟರ್ ದೂರದಲ್ಲಿ ಇದ್ರೆ ಅಥವಾ 1 ಕಿಲೋಮೀಟರ್ಗಿಂತ ಅಧಿಕ ದೂರದಲ್ಲಿ ಇದ್ರೆ, ಇದು ಸರ್ಕ್ಯುಲರ್ ಅಲ್ಲಿ ಇರೋದು, ಆಕ್ಟ್ ಅಲ್ಲಿ ಇದನ್ನ ಬರೆದಿಲ್ಲ. ಆಕ್ಟ್ ಅಲ್ಲಿ ಏನ್ ಹೇಳ್ತಾರೆ, 50ಕ್ಕೂ ಹೆಚ್ಚು ಮನೆಗಳು. ಸೊ 50ಕ್ಕೂ ಹೆಚ್ಚು ಮನೆಗಳಿದ್ದಾಗ ಅವುಗಳನ್ನ ಕಂದಾಯ ಗ್ರಾಮ ಅಂತ ರಚನೆ ಮಾಡಿ ಅಂತ ಹೇಳ್ತಾರೆ. ಕಂದಾಯ ಗ್ರಾಮಕ್ಕೆ ಆಮೇಲೆ ಸರ್ಕ್ಯುಲರ್ 2016 ಅಲ್ಲಿ ಇಶ್ಯೂ ಮಾಡ್ತಾರೆ. 2016 ಅಲ್ಲಿ ಸರ್ಕ್ಯುಲರ್ ಅನ್ನ ಇಶ್ಯೂ ಮಾಡಿ ಏನ್ ಹೇಳ್ತಾರೆ, ಮಾನದಂಡಗಳನ್ನ 1 ಕಿಲೋಮೀಟರ್ಗಿಂತ ದೂರದಲ್ಲಿರುವಂತಹದ್ದು, 50ಕ್ಕೂ ಹೆಚ್ಚು ಮನೆಗಳಿರುವಂತಹದ್ದು ಅಥವಾ 250ಕ್ಕೂ ಹೆಚ್ಚು ಪಾಪ್ಯುಲೇಷನ್ ಇರುವಂತಹದ್ದು ಅಂತ ಹೇಳಿ ಹೇಳ್ತಾರೆ. ಅವುಗಳಿಗೆ 100ಕ್ಕೂ ಹೆಚ್ಚು ಎಕರೆ ಜಮೀನನ್ನ ಗುರುತಿಸಿ, ಅಂದ್ರೆ ಒಂದು ಕಂದಾಯ ಗ್ರಾಮಕ್ಕೆ ನಾವು ಹೊಸ ಗ್ರಾಮವನ್ನ ಮಾಡ್ಬೇಕಂದ್ರೆ ಮೇನ್ ಗ್ರಾಮದಿಂದ ಅಥವಾ ಯಾವುದೇ 2 ಗ್ರಾಮ ಕನ್ವಿನಿಯೆಂಟ್ಲಿ 2 ಗ್ರಾಮ ಸೇರಿನೂ ಸಹ ಒಂದು ಕಂದಾಯ ಗ್ರಾಮ ಅವುಗಳನ್ನ 2 ಗ್ರಾಮದಿಂದ ಸರ್ವೆ ನಂಬರ್ಗಳನ್ನ ತೆಗೆದು ಈ ಕಂದಾಯ ಗ್ರಾಮ ಅಥವಾ ಈಗ ಏನ್ ಹೆಬಿಟೇಷನ್ ಇದೆ ಅದು ಸೆಂಟ್ರಲ್ಲಿ ಬರುವ ಹಾಗೆ ಮಾಡಿಬಿಟ್ಟು ನಾವು 100 ಎಕರೆ ಮಿನಿಮಮ್ ಮಾರ್ಕ್ ಮಾಡಿ ಒಂದು ಕಂದಾಯ ಗ್ರಾಮವನ್ನ ಮಾಡೋದು ಅಂತ ಹೇಳಿ ಕಾನ್ಸೆಪ್ಟ್ ಇತ್ತು. ಅದರ ನಂತರ ಏನಾಯ್ತಂದ್ರೆ, ಹೀಗೆ ಮಾಡಿದಾಗಲೂ ಸಹ ಎಷ್ಟೋ ಹೆಬಿಟೇಷನ್ಗಳು ಹೊರಗಡೆ ಉಳಿತಾವೆ. ಯಾಕಂದ್ರೆ 50 ಮನೆ ಬರೋದಿಲ್ಲ, ಎಷ್ಟೋ ಕಡೆ 10 ಮನೆ ಇರ್ಬೋದು, 15 ಇರ್ಬೋದು, 20 ಇರ್ಬೋದು, 25 ಇರ್ಬೋದು. ಆಗ ಸರ್ಕಾರ ಏನ್ ತೀರ್ಮಾನ ತಗೊಂಡು ಅಂದ್ರೆ, ಇಲ್ಲ 10ಕ್ಕೂ ಹೆಚ್ಚು ಮನೆಗಳಿದ್ದಾಗ ನಾವು ಅದನ್ನ ಕಂದಾಯ ಗ್ರಾಮ ಮಾಡಬೇಕು ಅಂತ. ಆಗ ಉಪಗ್ರಾಮ ಅಂತ 2018 ನಲ್ಲಿ ಮತ್ತೆ ಅಮೆಂಡ್ಮೆಂಟ್ ಮಾಡಿದ್ರು. 2018 ಅಮೆಂಡ್ಮೆಂಟ್ ಪ್ರಕಾರ ಏನಿದೆ, 10ಕ್ಕೂ ಹೆಚ್ಚು ಮನೆಗಳಿರೋದು ಅಂದ್ರೆ 10ರಿಂದ 49 ಮನೆಗಳಿದ್ರೆ ಉಪಗ್ರಾಮವನ್ನ ಮಾಡ್ಬೇಕಂತ ಹೇಳಿ ಆಕ್ಟ್ ಅಲ್ಲಿ ಹೇಳುತ್ತೆ. ಸೊ ಅದು ಹೇಳಿದಾಗ ನಿಮ್ಗೆಲ್ಲ ಕನ್ಫ್ಯೂಷನ್ ಏನ್ ಬಂತು, 10ಕ್ಕೂ ಹೆಚ್ಚಿದ್ರೆ 50ಕ್ಕೂ ಹೆಚ್ಚಿದ್ದು 1 ಕಿಲೋಮೀಟರ್ ಒಳಗಡೆ ಇದ್ರೆ ಏನ್ ಮಾಡ್ಬೇಕು? ಬಟ್ ಆಕ್ಟ್
ತುಂಬಾ ಕ್ಲಿಯರ್ ಆಗಿ ಹೇಳಿದೆ, 10ಕ್ಕೂ ಹೆಚ್ಚಿದ್ರೆ ಉಪಕ್ರಮ ಮಾಡಿ ಅಂತ, 50ಕ್ಕೂ ಹೆಚ್ಚಿದ್ರೆ ಮಾಡಬೇಡಿ ಅಂತ ಎಲ್ಲೂ ಹೇಳಿಲ್ಲ. ಬಟ್ ನಾವು ಅದನ್ನ ನಾವಾಗೆ ಅರ್ಥ ಮಾಡ್ಕೊಂಡ್ವಿ, ಇಲ್ಲ 50ಕ್ಕೂ ಹೆಚ್ಚಿದ್ರೆ ಮಾಡಾಗಿಲ್ಲ, ಕಂದಾಯ ಗ್ರಾಮ ಮಾಡೋದಿದ್ರೆ ಮಾಡ್ಬೋದು, ಉಪಕ್ರಮ ಮಾಡ್ಲಿಕ್ಕಾಗಲ್ಲ. ಯಾಕೆ ಮಾಡ್ಲಿಕ್ಕಾಗಲ್ಲ? ಯಾಕೆಂದ್ರೆ ಆಕ್ಟ್ ಹೇಳತ್ತೆ 10ರಿಂದ 50 ಇದ್ರೆ ಮಾತ್ರ ಉಪಗ್ರಾಮ ಮಾಡ್ಬೇಕಂತ. 10ರಿಂದ 50 1 ಕಿಲೋಮೀಟರ್ಗಿಂತ ದೂರದಲ್ಲಿ ಇದ್ರೂ ಸಹ ಮಾಡಬಹುದು ಅಂತ ಕ್ಲಾರಿಟಿ ಇತ್ತು. ಬಿಟ್ರೆ 1 ಕಿಲೋಮೀಟರ್ ಒಳಗಡೆ ಇದ್ದು 10ಕ್ಕಿಂತ ಕಡಿಮೆ ಹೆಚ್ಚಿದ್ರೆ 50ಕ್ಕಿಂತ ಹೆಚ್ಚಿದ್ರೆ ಮಾಡಬೇಡಿ ಅಂತ ಎಲ್ಲೂ ಆಕ್ಟ್ ಅಲ್ಲಿ ಹೇಳಿರ್ಲಿಲ್ಲ ಅಥವಾ ರೂಲ್ಸ್ ಅಲ್ಲಿ ಹೇಳಿರ್ಲಿಲ್ಲ. ಸೊ ಇದಕ್ಕೆ ಮೇನ್ ನಮ್ಮ ಆಕ್ಟ್ ಯಾವ್ಯಾವ ಬರುತ್ತೆ ಸೆಕ್ಷನ್ಸ್ ಅಂತ ಅಂದ್ರೆ 94D ಅಧಿಸೂಚನೆ ಆಯಿತು. ಅಧಿಸೂಚನೆ ಪ್ರಕಾರ ನಾವು ಇದನ್ನ ಮಾಡ್ತೇವೆ. ಅದರ ನಂತರ ಕಾಲಂ 4, 4A ಮತ್ತು 5 ಇದು ಯಾಕೆ ಅಂತ ಅಂದ್ರೆ ಯಾವುದೇ ಒಂದು ಗ್ರಾಮವನ್ನ ವಿಭಜನೆ ಮಾಡುವಾಗ ಅಥವಾ ಅದಕ್ಕೆ ಹೆಸರು ಕೊಡುವಾಗ ಈ 4A ಇರಲಿಲ್ಲ. 4A ಅಂತ ರೀಸೆಂಟ್ಲಿ ಇನ್ಸರ್ಟ್ ಮಾಡ್ತಾರೆ. ಅದ್ರಲ್ಲಿ ಏನಿದೆ, ಯಾವುದೇ ಒಂದು ಹೆಬಿಟೇಷನ್ಗೆ ಹೆಸರನ್ನ ಕೊಡುವಾಗ ಹೇಗೆ ನಾವು ಹೆಸರನ್ನ ಕೊಡಬೇಕು, ಯಾವ ಅಧಿಕಾರದಿಂದ ಕೊಡ್ಬೇಕು. ಯಾಕಂದ್ರೆ ನಾವು ಸರ್ಕಾರಿ ಅಧಿಕಾರಿಗಳು ಯಾವುದೇ ಕೆಲಸವನ್ನ ಮಾಡುವಾಗ ನಮ್ಗೆ ಆಕ್ಟ್ ರೂಲ್ಸ್ ಇಂದು ಬ್ಯಾಕಿಂಗ್ ಬೇಕು. ಆಕ್ಟ್ ರೂಲ್ಸ್ ಇಂದು ಬ್ಯಾಕಿಂಗ್ ಇಲ್ಲದೆ ಇದ್ರೆ ನಮ್ಮ ಹತ್ರ ಯಾವ ಕೆಲಸನೂ ಮಾಡ್ಲಿಕ್ಕೆ ಆಗಲ್ಲ. ಈಗ ನಮ್ಮಲ್ಲಿ ರೂಢಿ ಇದೆ, ಏನ್ ಹೇಳ್ತಾರೆ, ನಾನು ಸಹ ಎಲ್ಲಿ ಫೀಲ್ಡ್ ಅಲ್ಲಿ ಕೆಲಸ ಮಾಡಿದಾಗ ನಮ್ಮ VAಗಳಿಗಿರ್ಬೋದು, RIಗಳಿಗೆ, ಶಿರಸ್ತೆದಾರರಿಗೆ ಇದು ಯಾಕ್ರಿ ಮಾಡ್ಬೇಕಂದ್ರೆ ಮೊದಲಿಂದ ಹೀಗೆ ಆಗ್ತಾ ಇದೆ ಸರ್, ಹೀಗೆ ಮಾಡೋದು ಸರ್. This is the worst reply we can expect, but we always receive this reply only. ಯಾವ ರೂಲಲ್ಲಿ ಬರ್ಕೊಂಡಿದೆ, ಯಾಕೆ ಮಾಡಬೇಕು ಅಥವಾ ಸರ್ಕಾರ ಏನು ಸುತ್ತೋಲೆಯನ್ನ ಕೊಟ್ಟಿದೆ ಅಂತ ಯಾರು ಹೇಳೋದಿಲ್ಲ. ಎಲ್ಲರೂ ಹೇಳೋದೇನಿದೆ ಅಂತ ಅಂದ್ರೆ ಮೊದಲಿಂದ ಹೀಗೆ ನಡೀತಾ ಇತ್ತು ಅಂತ. ಅಲ್ಲಿ ಹಿಂದ್ಗಡೆ ನಿಂತ್ಕೊಂಡಿದ್ದವರು ಬಂದು ಕುತ್ಕೊಳ್ಳಿ, ಇಲ್ಲಿ ಚೇರ್ಸ್ ಖಾಲಿ ಇದೆ ಆಯ್ತಾ, ಅದು ನಿಂತ್ಕೊಂಡಿರೋ ಅಗತ್ಯ ಇಲ್ಲ. ಓಕೆ, ದೆನ್ ಈ ಅಧಿಸೂಚನೆಯನ್ನ ನಾವು ಏನ್ ಮಾಡ್ತೀವಿ, ಗ್ರಾಮ ಅಂತ ಹೇಳ್ಬಿಟ್ಟು ಅದು ಸೆಕ್ಷನ್ 5 ಅಲ್ಲಿ ಮಾಡ್ತೀವಿ. ಈ ಹಕ್ಕು ಪತ್ರವನ್ನ ನಾವು ಏನ್ ಕೊಡ್ತೀವಿ, 94D ಪ್ರಕಾರ ಕೊಡ್ತೀವಿ. ಈಗ ಏನಾಗತ್ತೆ, ಯಾವುದೇ ಒಂದು ಅಧಿಸೂಚನೆಯನ್ನ ಮಾಡಲಾರದೆ ಪ್ರೈವೇಟ್ ಗವರ್ಮೆಂಟ್ ಲ್ಯಾಂಡ್ ಇದ್ರೆ 94D ಫೈನಲ್ ನೋಟಿಫಿಕೇಶನ್ ಮಾಡೋ ತನಕ ಹಕ್ಕು ಪತ್ರವನ್ನ ಕೊಡ್ಲಿಕ್ಕೆ ಆಗೋದಿಲ್ಲ. ಹಕ್ಕು ಪತ್ರ ಕೊಡ್ಬೇಕಂದ್ರೆ 94D ಅಡಿಯಲ್ಲಿ ಅಂತಿಮ ಅಧಿಸೂಚನೆ ಆಗಿರ್ಲಿಕ್ಕೆ ಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ರೂಲ್ಸ್ ಎಕ್ಸ್ಪ್ಲೇನ್ ಮಾಡುತ್ತೆ, ಯಾವಾಗ ಆಕ್ಟ್ ಅನ್ನ ಹೇಗೆ ಇಂಪ್ಲಿಮೆಂಟ್ ಮಾಡ್ಬೇಕಂತ ರೂಲ್ಸ್ ಹೇಳುತ್ತೆ. ಸೊ ಯಾವ ಸೆಕ್ಷನ್ಸ್ ರೂಲ್ ಅಲ್ಲಿ ಯಾವ ರೂಲ್ ಅನ್ನ ಓದ್ಬೇಕು, 108ZA ಇಂದ 108ZI ತನಕ ರೂಲ್ಸ್ ಇದೆ. ಆಕ್ಚುಲಿ ಇದಿಷ್ಟನ್ನ ಓದ್ಕೊಂಡ್ ಬಿಟ್ರೆ ಗೌರ್ಮೆಂಟ್ ಲ್ಯಾಂಡ್ ಅಲ್ಲಿ ಹೇಗೆ ಕಂದಾಯ ಗ್ರಾಮ ರಚನೆ ಮಾಡ್ಬೇಕಂತ ತುಂಬಾ ಕ್ಲಿಯರ್ ಆಗಿ ಬರ್ಕೊಂಡು ಬಂದಿದ್ದಾರೆ ಇದರಲ್ಲಿ. ನಮ್ಮಲ್ಲಿ ಅತ್ಯಂತ ದೊಡ್ಡ ಪ್ರಾಬ್ಲಮ್ ಏನಂದ್ರೆ ನಾವು ಓದೋದಿಲ್ಲ. ನಾವು ಬೇರೆಯವ್ರ ಹತ್ರ ಕೇಳ್ಕೊಂಡು ಮಾಡ್ತೀವಿ ಅಥವಾ ಮೊದಲೇ ಹೀಗೆ ನಡೀತಾ ಇತ್ತು ಅಂತ ಮಾಡ್ಕೊಂಡು ಹೋಗ್ತೀವಿ, ಆದ್ರೆ ನಾವು ಓದೋದಿಲ್ಲ. ಅದಕ್ಕೆ ನಮ್ಗೆ ತುಂಬಾ ಡೌಟ್ಗಳಿರ್ತವೆ. ಅದರ ನಂತರ ಖಾಸಗಿ ಭೂಮಿಗೆ ಕಲಂ 38A ಆಫ್ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್. ಸೊ ಈ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಏನ್ ಹೇಳುತ್ತೆ ಅಂತ ಅಂದ್ರೆ, ಯಾರು ಅನಧಿಕೃತವಾಗಿ ಬೇರೆಯವರ ಜಾಗದಲ್ಲಿ ಮನೆ ಕಟ್ಕೊಂಡಿರುವಂತ ಕೃಷಿ ಕಾರ್ಮಿಕರಿಗೆ ಮಾತ್ರ. ಸೊ ಇದು ಯಾರೋ ಏನೋ ಒಂದು ಅಗ್ರಿಮೆಂಟ್ ಇಟ್ಕೊಂಡು, ಇಲ್ಲ ಅವರಿಗೆ ಅದು ಸೂರ್ಯ ಚಂದ್ರ ಇರೋ ತನಕ ಅಂತ ಹೇಳಿ ಪತ್ರ ಬರೆದು ಕೊಟ್ಟಿದ್ದಾರೆ, ಅದನ್ನ ನಾವು 38A ಅಂಡರಲ್ಲಿ ತರಲಿಕ್ಕೆ ಆಗೋದಿಲ್ಲ. ಅಲ್ಲಿ ಮಲ್ಟಿ ಸ್ಟೋರಿಡ್ ಬಿಲ್ಡಿಂಗ್ ಕಟ್ಕೊಂಡಿರ್ತಾರೆ, ಅದನ್ನ ತಂದು 38A ಅಲ್ಲಿ ಮಾಡಿ ಅಂತ ನಿಮ್ಗೆ ಒತ್ತಡಗಳು ಬರ್ತಾವೆ. ಎಸ್ಪೆಷಲಿ ಇನ್ ತುಮಕೂರು ಯು ವಿಲ್ ಗೆಟ್ ಇಟ್. ಸೊ ಅದನ್ನ ಮಾಡ್ಲಿಕ್ಕೆ 38A ಅಂಡರಲ್ಲಿ ಅವಕಾಶ ಇರೋದಿಲ್ಲ. 38A ಅನ್ನ ನೀವು ಓದಿದ್ರೆ ಕೃಷಿ ಕಾರ್ಮಿಕರು ಅಂತ ಹೇಳ್ತಾರೆ. ಸೊ ಕೃಷಿ ಕಾರ್ಮಿಕರಿಗೆ ಮಾತ್ರ ಇದನ್ನ ಕೊಡ್ಲಿಕ್ಕೆ ಆಗುತ್ತೆ. ಸೊ ಕೃಷಿ ಕಾರ್ಮಿಕ ಇದು ಇನ್ನೊಂದು ಇದರಲ್ಲಿ ಇಂಪಾರ್ಟೆಂಟ್ ಏನಿದೆ ಅಂದ್ರೆ 38A ಮತ್ತು 94Dಗೆ ಯಾವುದು ಕನೆಕ್ಷನ್ ಇಲ್ಲ. ನಾವೆಲ್ಲ ಏನ್ ಅನ್ಕೋತೀವಿ, ಕಂದಾಯ ಗ್ರಾಮ ಮಾಡಿದ್ರೆ ಮಾತ್ರ ಹಕ್ಕು ಪತ್ರ ಕೊಡಬಹುದು. ಇಲ್ಲ, ಪ್ರೈವೇಟ್ ಲ್ಯಾಂಡ್ ಅಲ್ಲಿ ನಾವು ಪ್ಯೂರ್ ಆಗಿ 38A ಅಂದ್ರೆ ಕೊಡ್ತೀವಿ ಹಕ್ಕು ಪತ್ರವನ್ನ. ಆದ್ರಿಂದ ಸರ್ಕಾರದಿಂದ ನಾವು ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದೀವಿ, ಸೇಯಿಂಗ್ ದಟ್ ಅಂತಿಮ ಅಧಿಸೂಚನೆ ಆಗುವ ಅಗತ್ಯ ಇರೋದಿಲ್ಲ. ಸೊ ಕಂದಾಯ ಗ್ರಾಮವನ್ನ ಡಿಕ್ಲೇರ್ ಮಾಡಲಾರದೆ ಸಹ ಪ್ರೈವೇಟ್ ಲ್ಯಾಂಡ್ ಅಲ್ಲಿ ಹಕ್ಕು ಪತ್ರವನ್ನ ಕೊಡ್ಲಿಕ್ಕೆ ಆಗತ್ತೆ ಸೆಕ್ಷನ್ 38A ಅಂಡರ್. ಯಾಕೆಂದ್ರೆ ಇಟ್ ಈಸ್ ಅ ಇಂಡಿಪೆಂಡೆಂಟ್ ಪ್ರೊವಿಷನ್. ಸೊ ಅಲ್ಲಿ ಆ ಆಕ್ಟ್ ಅನ್ನ ನೀವು ಓದಿದ್ರೆ ಅದರಲ್ಲಿ 38A ಇನ್ಸರ್ಟ್ ಮಾಡಿದಾಗ ಬರ್ದಿದ್ದಾರೆ, ಯಾರ್ಯಾರು ಕೃಷಿ ಕಾರ್ಮಿಕರು ಅನಧಿಕೃತವಾಗಿ ಬೇರೆಯವರ ಜಾಗದಲ್ಲಿ ಉಳ್ಕೊಂಡಿದ್ದಾರೆ ಇನ್ ಅ ಕ್ಲಸ್ಟರ್ ಆಫ್ 10, ಅಟ್ ಲೀಸ್ಟ್ ಇನ್ ಅ ಕ್ಲಸ್ಟರ್ ಆಫ್ 10, ಆ ಇದು ಕಂಡೀಷನ್ ಅಲ್ಲೂ ಅಪ್ಲೈ ಆಗುತ್ತೆ. ಟು ಅ ಮ್ಯಾಕ್ಸಿಮಮ್ ಆಫ್ 4000 ಸ್ಕ್ವೇರ್ ಫೀಟ್ಸ್ ಅವರಿಗೆ ಕೊಡ್ಲಿಕ್ಕೆ ಅವಕಾಶ ಇರುತ್ತೆ. ಅದೇ ರೀತಿ ಅದಕ್ಕೆ
ನೆಕ್ಸ್ಟ್ ಕಂಪನ್ಸೇಷನ್ ಫಿಕ್ಸಿಂಗ್. ಇದು ಇಡೀ ಕರ್ನಾಟಕದಲ್ಲಿ ಡೌಟ್ ಇದೆ. ಸೆಕ್ಷನ್ 47 ಯಾರು ಓದೋದಿಲ್ಲ. ಸೆಕ್ಷನ್ 47 ಅಲ್ಲಿ ಕಂಪನ್ಸೇಷನ್ ಅನ್ನ ಹೇಗೆ ಫಿಕ್ಸ್ ಮಾಡ್ಬೇಕಂತ ಬರ್ಕೊಂಡಿದೆ. ಇದು ಮೇನ್ಲಿ ತಹಶೀಲ್ದಾರ್ಗಳಿಗೆ, ಯಾಕಂದ್ರೆ ಕಂಪನ್ಸೇಷನ್ ಫಿಕ್ಸ್ ಮಾಡೋದು ತಹಶೀಲ್ದಾರ್ ಕೆಲಸ. ನಾನು ಒಂದು ಸ್ಯಾಂಪಲ್ ಆರ್ಡರ್ ಅನ್ನು ಮಾಡಿಬಿಟ್ಟು ಎಲ್ಲ ಕಡೆ ಸರ್ಕ್ಯುಲೇಟ್ ಮಾಡಿದ್ದೇನೆ. ನಾನು ಗ್ರೂಪಿಗೆ ಹಾಕ್ತೇನೆ. ನಮ್ಮ ಎಡಿಸಿ ತಹಶೀಲ್ದಾರ್ ಅಂತ ಭೂಮಿ ಗ್ರೂಪ್ ಏನಿದೆ ಆ ಗ್ರೂಪಿಗೆ ಹಾಕ್ತೇನೆ. ಅನ್ಫಾರ್ಚುನೇಟ್ಲಿ ಯಾರು ಅದನ್ನ ನೋಡಲ್ಲ. ಅದರ ನಂತರ ಮತ್ತೆ ನಮ್ಗೆ ಎಲ್ಲ ಕಡೆಯಿಂದ ಫೋನ್ ಬರುತ್ತೆ ಸೇಯಿಂಗ್ ದಟ್ ಇದು ಹೇಗೆ ಕಂಪನ್ಸೇಷನ್ ಫಿಕ್ಸ್ ಮಾಡಬೇಕು. ಇನ್ ಸಮ್ ತಾಲೂಕ್ 2 ಲಕ್ಷ 3 ಲಕ್ಷ ಫಿಕ್ಸ್ ಮಾಡಿಬಿಟ್ಟಿದ್ರು ಕಂಪನ್ಸೇಷನ್ ಅನ್ನ. ಅದನ್ನ ಮಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ. ಇದರಲ್ಲಿ ಮ್ಯಾಕ್ಸಿಮಮ್ ಕಂಪನ್ಸೇಷನ್ ಅಂದ್ರೆ 1,000 ಒಳಗಡೆ ಬರುತ್ತೆ ಎಕರೆಗೆ. ನೀವು ಮ್ಯಾಕ್ಸಿಮಮ್ ಫಿಕ್ಸ್ ಮಾಡಿದ್ರು ಸಹ, ಯಾಕೆಂದ್ರೆ ವಾಟರ್ ರೇಟ್ ಇದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬರ್ಬೋದು. ಬಟ್ ಇದೆಲ್ಲ ನಾರ್ಮಲಿ ಡಿ ಕ್ಲಾಸ್ ಲ್ಯಾಂಡ್ ಅಲ್ಲೇ ಆಗಿರುತ್ತೆ. ಸೊ ವಾಟರ್ ರೇಟ್ಸ್ ಇರೋದಿಲ್ಲ. ಆದ್ರಿಂದ 1,000 ಒಳಗಡೆನೆ ಬರುತ್ತೆ. ಇದ್ರ ಬಗ್ಗೆ ನಾನು ಇಲ್ಲಿ ಚರ್ಚೆ ಮಾಡೋದಿಲ್ಲ, ಯಾಕೆಂದ್ರೆ ಪ್ಯೂರ್ಲಿ ತಹಶೀಲ್ದಾರ್ ಮಾಡಬೇಕಾಗಿರೋ ಕೆಲಸ ಆಗಿರ್ತದೆ. ಅದೇ ರೀತಿ ಅದರಲ್ಲಿ ಕಲಂ 8ರಲ್ಲಿ ರೆಂಟ್ ಅಂದ್ರೆ ಏನಂತ ಹೇಳಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅದರಲ್ಲಿ 10 times ದ ರೆಂಟ್ ಅಂತ ಹೇಳಿ ಹೇಳ್ತಾರೆ. ವಾಟ್ ಇಸ್ ರೆಂಟ್ ಅಂತ ಹೇಳಿ ಸೆಕ್ಷನ್ 8 ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅದೇ ರೀತಿ ಇದರಲ್ಲಿ ಏನು 38A ಅನ್ನ ಹೇಗೆ ಇಂಪ್ಲಿಮೆಂಟ್ ಮಾಡ್ಬೇಕಂತ ನಿಯಮ 9B ಇಂದ 9E ತನಕ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಪ್ರೈವೇಟ್ ಲ್ಯಾಂಡ್ ಅಲ್ಲಿ ಕಂದಾಯ ಗ್ರಾಮವನ್ನ ಮಾಡುವಾಗ ಯಾವ ರೀತಿ ಮಾಡ್ಬೇಕಂತ ಹೇಳಿ ನೀವು ರೂಲ್ ನೋಡ್ಬೇಕಂದ್ರೆ 9B to 9E ಅಲ್ಲಿ ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇದರಲ್ಲಿ ಏನಿದೆ, ಅಧಿಸೂಚನೆಗಳನ್ನ ಹೊರಡಿಸ್ಲಿಕ್ಕೆ 2E ಅಧಿಸೂಚನೆ ಅಂದ್ರೆ ಪ್ರೈವೇಟ್ ಲ್ಯಾಂಡ್ ಅನ್ನ ಗೌರ್ಮೆಂಟ್ ತಗೊಳ್ಳಿಕ್ಕೆ 2E ಅಧಿಸೂಚನೆಯನ್ನ ಹೊರಡಿಸ್ತೀವಿ. ಆ 2E ಇಂದ 2K ತನಕ ಫಾರ್ಮ್ಯಾಟ್ ಅನ್ನ ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಅದೇ ಫಾರ್ಮ್ಯಾಟ್ ಪ್ರಕಾರ ನಾವು ಪ್ರತಿಯೊಂದು ಕೆಲಸವನ್ನ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಅದನ್ನ ನಿಮ್ಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಕಂದಾಯ ಗ್ರಾಮ ಆಗ್ಲಿಕ್ಕೆ ಅರ್ಹತೆ ಏನೇನಿರುತ್ತೆ? 50ಕ್ಕೂ, ಇದು ಕಂದಾಯ ಗ್ರಾಮದ ಮಾತ್ರ ಹೇಳ್ತಾ ಇದ್ದೀನಿ ನಾನು, ಉಪಗ್ರಾಮದ ಹೇಳ್ತಾ ಇಲ್ಲ. ಸೊ ಮತ್ತೆ ಅದರಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದು ಪ್ಯೂರ್ಲಿ ಕಂದಾಯ ಗ್ರಾಮ ಆಗ್ಲಿಕ್ಕೆ ಏನ್ ಅರ್ಹತೆ ಅಂತ ಹೇಳಿ ಹೇಳ್ತಾ ಇದ್ದೇನೆ. ಸೊ ಇದು ಯಾರು ಫೋಟೋ ತಗೊಳ್ಳೋ ಅಗತ್ಯ ಇಲ್ಲ, ಯಾಕಂದ್ರೆ ಈ ಪ್ರೆಸೆಂಟೇಶನ್ ಅನ್ನ ನಾನು ಇಲ್ಲೇ ಬಿಟ್ಟು ಹೋಗ್ತೇನೆ. ನಿಮ್ಗೆ ಅಷ್ಟು ಇಂಟ್ರೆಸ್ಟ್ ಇದ್ರೆ ನೀವು ಅದರ ನಂತರ ಏನಿದೆ ಅದನ್ನ ಮತ್ತೆ ನೋಡ್ಕೊಳ್ಬಹುದು. ಇಲ್ಲಿ ನೀವು ಗಮನ ಇಟ್ಟು ಕೇಳ್ಕೊಂಡ್ರೆ ಸಾಕಾಗತ್ತೆ. ಅದರ ನಂತರ ನಿಮ್ಗೆ ಡೌಟ್ಸ್ ಇದ್ರೆ ನಾನು ಡೌಟ್ಸ್ ಅನ್ನು ತಗೊಳ್ತೇನೆ. ಆದ್ರೆ ದಯವಿಟ್ಟು ಡೌಟ್ ಕೇಳುವಾಗ ಒಬ್ರು ಕೇಳಿದ ಡೌಟ್ ಅಂದ್ರೆ ಇನ್ನೊಬ್ರು ಕೇಳಬೇಡಿ. ಅದ್ರ ಅರ್ಥ ಏನಾಗುತ್ತೆ ಅಂದ್ರೆ ನೀವು ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ಅಂತ ಆಗುತ್ತೆ. ನಿಮಗೆ ರಿಯಲಿ ಇಂಟ್ರೆಸ್ಟ್ ಇದ್ರೆ, ಇಲ್ಲ ಜಿಲ್ಲಾಧಿಕಾರಿಗಳು ಇಷ್ಟು ಇದು ಇಂಟ್ರೆಸ್ಟ್ ತಗೊಂಡು ಕಮಿಷನರ್ಗೆ ಮಾತಾಡಿ ನನ್ನನ್ನು ಕರೆಸಿದ್ದಾರೆ ಇಲ್ಲಿಗೆ, ಸೊ ಅದು ನಂದು ಸಮಯ ನಿಮ್ದು ಸಮಯ ವ್ಯರ್ಥ ಆಗಬಾರ್ದು, ಜನರಿಗೆ ಒಂದು ಒಳ್ಳೆ ಸರ್ವಿಸ್ ಸಿಗ್ಬೇಕಂದ್ರೆ ದಯವಿಟ್ಟು ಇದು 1 hour ಇರ್ಬೋದು, 2 hour ಇರ್ಬೋದು, ಅದನ್ನ ಕಾನ್ಸಂಟ್ರೇಟ್ ಮಾಡಿ ನಾನು ಏನ್ ಹೇಳ್ತೇನೆ ಅದನ್ನ ಕೇಳ್ಕೊಳ್ಳಿ. ನಿಮ್ಗೆ ಏನೇ ಡೌಟ್ ಇದ್ರು ಕೇಳಿ, ಅದನ್ನ ನಾನು ಕ್ಲಾರಿಫೈ ಮಾಡ್ತೇನೆ ಟು ದ ಬೆಸ್ಟ್ ಆಫ್ ಮೈ ನಾಲೆಜ್. ಇನ್ನು ಕೆಲವೊಂದಿಷ್ಟು ವಿಷಯಗಳಿರ್ಬೋದು, ಅದರಲ್ಲಿ ಸರ್ಕಾರದ ಹಂತದಲ್ಲಿ ತೀರ್ಮಾನ ತಗೊಳ್ಳೋದಿರ್ಬೋದು. ಅದಕ್ಕೆ ನಾವೇನ್ ಹೇಳ್ತೇವೆ, ಇಲ್ಲಿಂದ ಪತ್ರ ಬರೆಯಲ್ಲಿ ನಾವು ಕ್ಲಾರಿಫಿಕೇಶನ್ ಕೊಡ್ತೀವಿ, ಯಾಕಂದ್ರೆ ಡಿಸ್ಕಷನ್ ಆಗೋ ಅಗತ್ಯ ಇರುತ್ತೆ. ಸೊ ಇದರಲ್ಲಿ ಏನಿದೆ, 50ಕ್ಕೂ ಅಧಿಕ ಮನೆಗಳು ಅಥವಾ 250ಕ್ಕೂ ಹೆಚ್ಚು ಜನಸಂಖ್ಯೆ ಇರಬೇಕು, ಆಗ ನಾವು ಅದನ್ನ ಕಂದಾಯ ಗ್ರಾಮ ಅಂತ ಮಾಡ್ತೇವೆ. ಸೊ ಅದರಲ್ಲಿ ಸಾಮಾನ್ಯವಾಗಿ ಮೂಲ ಗ್ರಾಮದಿಂದ 1 ಕಿಲೋಮೀಟರ್ ಅಂತರ ಅಂತ ಇದು ಸರ್ಕ್ಯುಲರ್ ಅಲ್ಲಿ ಬರ್ಕೊಂಡಿದೆ. ಸಾಮಾನ್ಯವಾಗಿ ಅಂತ ಯಾಕೆ ಬರ್ದಿದ್ದಾರೆ ಅಂತ ಅಂದ್ರೆ, ಕೆಲವು ಸಲ ಈಗ ಕೇಳ್ತಾರೆ ಎಲ್ಲಿಂದ ಕ್ಯಾಲ್ಕುಲೇಟ್ ಮಾಡಬೇಕು ಸರ್, ಎಡ್ಜ್ ಇಂದ ಕ್ಯಾಲ್ಕುಲೇಟ್ ಮಾಡ್ಬೇಕಾ, ಸೆಂಟರ್ ಇಂದ ಕ್ಯಾಲ್ಕುಲೇಟ್ ಮಾಡ್ಬೇಕಾ, 1 ಕಿಲೋಮೀಟರ್ ಮೇಲೆ 10 ಮೀಟರ್ ಇದೆ ಏನ್ ಮಾಡಬೇಕು? ಇದು ಬಫರ್ ಝೋನ್, ಹಂಗೆ ನೀವು ಸೆಂಟಿಮೀಟರ್ ಸ್ಕೇಲ್ ಇಟ್ಕೊಂಡು ಅಕ್ಯುರೇಟ್ ಅಳತೆ ಮಾಡೋ ಅಗತ್ಯ ಇಲ್ಲ. ಅಡ್ಮಿನಿಸ್ಟ್ರೇಟಿವ್ ಕನ್ವೀನಿಯನ್ಸ್ಗೆ ಮಾಡೋದು, ಯಾವುದೇ ಒಂದು ಕಂದಾಯ ಗ್ರಾಮವನ್ನ ಕ್ರಿಯೇಟ್ ಮಾಡೋದಿರ್ಬೋದು, ಉಪಗ್ರಾಮವನ್ನ ಕ್ರಿಯೇಟ್ ಮಾಡೋದಿರ್ಬೋದು, ಇಟ್ ಈಸ್ ಪ್ಯೂರ್ಲಿ ಫಾರ್ ಅಡ್ಮಿನಿಸ್ಟ್ರೇಟಿವ್ ಕನ್ವೀನಿಯನ್ಸ್. ಅದರಲ್ಲಿ ಮಾಡಬಹುದು ಅಂತ ಕೊಟ್ಟಿದ್ದಾರೆ, ಮಾಡಬೇಕು ಅಥವಾ ಶೆಲ್ ಅನ್ನೋ ವರ್ಡ್ ಅನ್ನ ಇಲ್ಲಿ ಯೂಸ್ ಮಾಡಲ್ಲ. ಸೊ ಏನಿದೆ, ಮೇ ಅಂತ ಯೂಸ್ ಮಾಡಿದಾಗ ಏನಾಗತ್ತೆ, ಈ ರೀತಿ ಮಾಡಬಹುದು ಅಂತ ಹೇಳಿ. ಈಗ 950 ಮೀಟರ್ ಇದೆ, ಬಟ್ ಕಂದಾಯ ಗ್ರಾಮ ಮಾಡಿದ್ರೆ ಅನುಕೂಲ ಆಗತ್ತೆ, ನಾನೀಗ ಏನ್ ಮಾಡ್ಬೇಕು ಮಾಡಿ, ಏನ್ ಸಮಸ್ಯೆ ಇಲ್ಲ. ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಕನ್ವೀನಿಯನ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅಡ್ಮಿನಿಸ್ಟ್ರೇಟಿವ್ ಕನ್ವೀನಿಯನ್ಸ್ ಪ್ರಕಾರ ಇದನ್ನ ನಾನು ಕಂದಾಯ ಗ್ರಾಮ ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ ಹೇಳಿ ನಿಮ್ಗೆ ಅನ್ಸಿದ್ರೆ, DDLR ಇಸ್ ದ ಅಥಾರಿಟಿ ಟು ಟೇಕ್ ಅ ಕಾಲ್. ಸೊ ಅವರು ಅದನ್ನ ಡಿಸೈಡ್ ಮಾಡಿ ಕಂದಾಯ ಗ್ರಾಮವನ್ನ ಇಲ್ಲಿ ಮಾಡಬಹುದು. ಸೊ ಆ ಹಾರ್ಡ್ ಅಂಡ್ ಫಾಸ್ಟ್ ನಾನು ಇದು ಇಟ್ಕೊಂಡು ಅಳಬೇಕಂತ ಹೇಳಿ ಇಲ್ಲ. ಕೆಲವು ಸಲ ಏನಾಗುತ್ತೆ, ಹೈವೇಲಿ ಬರುತ್ತೆ, 3 ನಿಮಿಷದಲ್ಲಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗ್ಬೋದು, ಆದ್ರೆ 4 ಕಿಲೋಮೀಟರ್ ಇದೆ, ನಾನು ಏನ್ ಮಾಡ್ಬೇಕು ಅಂತ. ಅದರಲ್ಲೂ ಸಹ ನೀವು ಉಪಕ್ರಮ ಮಾಡ್ಬೇಕಂತ ಡಿಸಿಷನ್ ತಗೊಂಡ್ರೆ ಉಪಕ್ರಮ ಮಾಡಿ, ಏನು ತೊಂದರೆ ಇಲ್ಲ. ಸೊ ಇದು ಪ್ಯೂರ್ಲಿ ಅಡ್ಮಿನಿಸ್ಟ್ರೇಟಿವ್ ಕನ್ವೀನಿಯನ್ಸ್ಗೆ ಮಾಡೋದು. ಆದ್ರಿಂದ ಇದು ಹಾರ್ಡ್ ಅಂಡ್ ಫಾಸ್ಟ್ ಇದೇ ರೀತಿ ಇರ್ಬೇಕಂತ ಇದರಲ್ಲಿ ಇಲ್ಲ, ನಾವು ಅದನ್ನು ವೆರಿಫೈ ಮಾಡಲ್ಲ.
ಅಲ್ಲಿ ಮಾಡುವಾಗ ಇಲ್ಲ 1 ಕಿಲೋಮೀಟರ್ಗಿಂತ ಜಾಸ್ತಿ ಇದ್ರೆ ಇವ್ರು ಏನಾದ್ರು ಒಂದು ಚೆಕ್ ಮಾಡಿ ಫೈಲ್ ವಾಪಸ್ ಹಾಕ್ತಾರ, ನಾವು ಹಾಕಲ್ಲ. ಸೊ ನಿಮಗೆ ಈ ಒಂದು ಕೆಲಸ ಮಾಡಲಿಕ್ಕೆ ಅಥವಾ ಈಗ ಅಲ್ಟಿಮೇಟ್ಲಿ ಸರ್ಕಾರದ ಉದ್ದೇಶ ಏನಿದೆ ಅಂದ್ರೆ ಹಕ್ಕು ದಾಖಲೆ ಕೊಡಬೇಕು, ಅದು ಮೇನ್ ಉದ್ದೇಶ. ಆ ಬೆನಿಫಿಷಿಯರೀಸ್ಗೆ ಏನಿದೆ ಹಕ್ಕು ದಾಖಲೆ ಸಿಗ್ಬೇಕು ಅನ್ನೋದು ಮೇನ್ ಉದ್ದೇಶ ಆಗಿರೋದ್ರಿಂದ ನೀವು ಕಂದಾಯ ಗ್ರಾಮ ಮಾಡಿದ್ರು ಹಕ್ಕು ದಾಖಲೆ ಕೊಡ್ಬೋದು, ಉಪಗ್ರಾಮ ಮಾಡಿದ್ರು ಹಕ್ಕು ದಾಖಲೆ ಕೊಡ್ಬೋದು. ಆದ್ದರಿಂದ ನಮ್ಮ ಉದ್ದೇಶ ಏನಿದೆ, ಯಾವುದೋ ಒಂದು ಡಿಕ್ಲರೇಷನ್ ಮಾಡೋದಾಗಿದೆ ಅಂದ್ರೆ ಹೆಬಿಟೇಷನ್ ಅನ್ನ ಗುರುತಿಸೋದು ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ನಾ ಹೆಬಿಟೇಷನ್ ಅನ್ನ ಗುರುತಿಸಿದ ನಂತರ ಅದ್ರ ಒಳಗಡೆ ಇರೋ ಎಲ್ಲಾ ನಿವಾಸಿಗಳಿಗೆ ನಾನು ಹಕ್ಕುಪತ್ರವನ್ನ ಕೊಡ್ಲಿಕ್ಕೆ ಆಗತ್ತೆ. ಸೊ ಹೆಬಿಟೇಷನ್ ಅನ್ನ ಗುರುತಿಸೋದು ನಮ್ಗೆ ಅತ್ಯಂತ ಇಂಪಾರ್ಟೆಂಟ್. ಅದನ್ನ ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕು. ಅದರ ನಂತರ ಜನವಸತಿಯು ದಾಖಲೆ ರಹಿತ ಆಗಿರ್ಬೇಕು. ಈ ನಾನು ಲಾಸ್ಟ್ ಚಿಕ್ಕಬಳ್ಳಾಪುರದಲ್ಲಿ ಇದ್ದೆ, ಅಲ್ಲಿ ನೋಡಿದ್ರೆ ಏನ್ ಮಾಡಿದ್ರು, ಫಸ್ಟ್ ಕಂದಾಯ ಗ್ರಾಮ ಮಾಡುವಾಗ ಎಷ್ಟು ಮಜರೆ ಗ್ರಾಮಗಳಿದ್ರು ಅದನ್ನೆಲ್ಲ ತಗೊಂಡು ಕಂದಾಯ ಗ್ರಾಮ ಅಂತ ಮಾಡ್ಬಿಟ್ರು. ಇಲ್ಲಿ ಪಿಡಿಒಗಳಿದ್ದೀರಲ್ಲ, ಪಿಡಿಒಗಳು ಹ್ಯಾಂಡ್ ರೈಸ್ ಮಾಡ್ತೀರಾ? ಓಕೆ. ಸೊ ಈಗ ಏನಿದೆ, ಈ ಮಜಿರೆ ಗ್ರಾಮಗಳಲ್ಲಿ ಆಕ್ಚುಲಿ ಗ್ರಾಮ ಠಾಣಾ ಅಂತ ಆಲ್ರೆಡಿ ಮಾರ್ಕ್ ಆಗಿರುತ್ತೆ. ಇವನ್ ನಿಮ್ಮ RDPR ನ ದಿಶಾಂಕ್ ನಿಮ್ಗೆ ಏನ್ ಕೊಟ್ಟಿದ್ದಾರೆ ಅದರಲ್ಲಿ ಗ್ರಾಮ ಠಾಣಾ ಅಂತ ಮಾರ್ಕ್ ಆಗಿರುತ್ತೆ. ಆ ಗ್ರಾಮ ಠಾಣಾ ಅಂತ ಅದು ಮಾರ್ಕ್ ಆದ ನಂತರ ಅದರ ಒಳಗಡೆ ಇರುವವರಿಗೆ ಅವ್ರ ಹತ್ರ ಹೌಸ್ ಲಿಸ್ಟ್ ಇದ್ರೆ ನೀವು ಅವರಿಗೆ ಈ ಸ್ವತ್ತನ್ನ ಕೊಡ್ಬೋದಾ? ಕೊಡ್ಲಿಕ್ಕೆ ಆಗತ್ತೆ. ಕೊಡ್ಲಿಕ್ಕೆ ಆಗಲ್ಲ ಅಂತ ಇದ್ದವ್ರು ಯಾರಾದ್ರೂ ಇದ್ರೆ ಕೈ ಎತ್ತಿ. ಓಕೆ. ಸೊ ಯಾರಿಗೆ ಗ್ರಾಮ ಠಾಣಾ ಒಳಗಡೆ ಅಂದ್ರೆ RDPR ನಿಮ್ದು ದಿಶಾಂಕ್ ಇದೆ, ಆ ದಿಶಾಂಕ್ ಒಳಗಡೆ ದಿಶಾಂಕ್ ಅಲ್ಲಿ ಅದು ಗ್ರಾಮ ಠಾಣಾ ಅಂತ ಮಾರ್ಕ್ ಹಾಕೊಂಡಿದ್ರೆ ಅದ್ರ ಒಳಗಡೆ ಇರೋರಿಗೆ ಈ ಸ್ವತ್ತು ಅಂದ್ರೆ 11A ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಈ ಸ್ವತ್ತು ಅಂದ ತಕ್ಷಣ 11B ಕೊಟ್ಟು ನಾನು ಈ ಸ್ವತ್ತು ಕೊಡ್ತಾ ಇದ್ದೀನಿ ಅಂತ ಹೇಳ್ಬೇಡಿ. 11A ಮಾತ್ರ ನನ್ನ ಪ್ರಕಾರ ಈ ಸ್ವತ್ತು. ನಾನು ಯಾವ್ಯಾವಾಗ ಈ ಸ್ವತ್ತು ಹೇಳ್ತೇನೆ ಅದನ್ನ 11A ಅಂತ ತಿಳ್ಕೊಳ್ಳಿ, 11B ಅಂತ ತಿಳ್ಕೊಬೇಡಿ. ಸೊ ಈ 11A ಅನ್ನ ಅವರಿಗೆ ಕೊಡ್ಲಿಕ್ಕೆ ನಮ್ಗೇನು ಸಮಸ್ಯೆ ಇರೋದಿಲ್ಲ. ಅದೇ ಏನಿದೆ ಅದಕ್ಕೂ ಹೊರಗಡೆ ಇದ್ರೆ ನೀವೇನ್ ಮಾಡ್ತೀರಿ, 11B ಎಲ್ಲ ಇಶ್ಯೂ ಮಾಡ್ತೀವಿ ಕೆಲವು ಸಮಯದಲ್ಲಿ ಇಲ್ಲ ನಾನು ಕೊಡ್ಲಿಕ್ಕೆ ಆಗೋದಿಲ್ಲ, ಇದು ರೆವಿನ್ಯೂ ಲ್ಯಾಂಡ್ ಅಲ್ಲಿ ಇದೆ ಅಂತ ಹೇಳಿ ನೀವು ರೆಫ್ಯೂಸ್ ಮಾಡ್ತೀರಿ. ನಿಮ್ಮ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಮೇಲೆ ಅದು ಡಿಸೈಡ್ ಆಗುತ್ತೆ. ಇನ್ ಮೆನಿ ಕೇಸಸ್ ಐ ಹ್ಯಾವ್ ಸೀನ್ 11A ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡೋದಿಲ್ಲ. ದೋ ಇಟ್ ಈಸ್ ಇಲ್ಲಿಗಲ್, ವಿ ಹ್ಯಾವ್ ಸೀನ್. ಅಂಡ್ ಈಗ ನಾವೇನ್ ಮಾಡಿದೀವಿ, ಯಾವ್ಯಾವ ಸರ್ವೆ ನಂಬರ್ ಅಲ್ಲಿ 11A ಮತ್ತು ಅಥವಾ 11B ಇದೆ ಅಂತ ಅಂದ್ರೆ ಅದನ್ನ ರಿಜಿಸ್ಟ್ರೇಷನ್ಗೆ ಬ್ಲಾಕ್ ಮಾಡಿಬಿಟ್ಟಿದ್ದೀವಿ. ಆದ್ರಿಂದ ಈಗ ತುಂಬಾ ಸಮಸ್ಯೆಗಳು ನಮಗೆ ಬರ್ತಾ ಇದಾವೆ. ಇಲ್ಲ ಸರ್ ಹಾಗಾಯ್ತು ಹೀಗಾಯ್ತು, ಫಾರ್ಮ್ ಹೌಸ್ ಕಟ್ಟಿರ್ತಾರೆ. ಆಕ್ಚುಲಿ RDPR ರೂಲ್ ಪ್ರಕಾರ ಫಾರ್ಮ್ ಹೌಸ್ ಅಲ್ಲಿ ಯಾವುದೇ ರೀತಿ 11A ಅಥವಾ 11B ಅನ್ನ ಕೊಡಬಾರದು. ಆದ್ರೆ ಏನ್ ಮಾಡಿದ್ದಾರೆ, ಕೊಟ್ಟು ಏನಾಗಿದೆ, ಈಗ ಒಂದು ಜಮೀನ್ ಮಾರಾಟ ಮಾಡ್ಲಿಕ್ಕೆ ಹೋದ್ರೆ ಮಾರಾಟ ಆಗೋದಿಲ್ಲ. ಯಾಕೆಂದ್ರೆ ನಾವು ಬ್ಲಾಕರ್ಸ್ ಹಾಕಿದೀವಿ, ಅಲ್ಲಿಂದ ಡಾಟಾ ತಗೊಂಡಿದ್ದೀವಿ. ದ ಮೂಮೆಂಟ್ ವಿ ಹ್ಯಾವ್ ಈ ಸರ್ವೆ ನಂಬರ್ಗೆ ಇದು 11B ಅಥವಾ 11A ಇಶ್ಯೂ ಆಗಿದೆ ಅಂದ್ರೆ ಅದು ರಿಜಿಸ್ಟ್ರೇಷನ್ ಅನ್ನ ಬ್ಲಾಕ್ ಮಾಡ್ತಾ ಇದೆ. ಸೊ ದಟ್ ಇಸ್ ಅ ಸಪರೇಟ್ ಥಿಂಗ್. ಅದು ಹೆಚ್ಚಿಗೆ ಮುಂದೆ ಬೇಕಾದ್ರೆ ನಿಮಗೆ ಕ್ಲಾರಿಫಿಕೇಶನ್ ಬೇಕಾದ್ರೆ ಕೊಡ್ತೇನೆ ಅದ್ರ ಬಗ್ಗೆ. ನೆಕ್ಸ್ಟ್, ಮನೆ ಯಾವಾಗ ಕಟ್ಟಿರ್ಬೇಕು, 16 ಡಿಸೆಂಬರ್ 2017 ಒಳಗಡೆ ಮನೆಯನ್ನ ಕಟ್ಟಿರ್ಬೇಕು. ಆಯ್ತು, ಇದಕ್ಕೇನಾದ್ರೂ ನಾವು ದಾಖಲಾತಿ ಕೇಳ್ತಾ ಇದೀವಾ? ಇಲ್ಲ, ಯಾವುದೇ ದಾಖಲಾತಿ ಕೇಳ್ತಾ ಇಲ್ಲ. ಇಲ್ಲ ಅದಕ್ಕೆ ಕರೆಂಟ್ ಬಿಲ್ ಇರಬೇಕು, ಪಂಚಾಯತಿ ಅವ್ರು ಬರೆದು ಕೊಡಬೇಕು ಅಂತದ್ದೇನು ಇಲ್ಲ. ಓನ್ಲಿ ಬೆನಿಫಿಷಿಯರಿ ಎಲಿಜಿಬಲ್ ಅನ್ನೋದನ್ನ ಎನ್ಶೂರ್ ಮಾಡ್ಕೊಳ್ಳಿ. ಎಲಿಜಿಬಲ್ ಅಂದ್ರೆ ಯಾವ ರೀತಿ, ಅವನ 6 ಮನೆ ಕಟ್ಬಿಟ್ಟಿರ್ತಾನೆ, 5 ಮನೆ ಬಾಡಿಗೆ ಕೊಟ್ಟಿದ್ದಾನೆ. ಆಯ್ತು, ಎಲ್ಲದನ್ನು ಯಾರ್ಯಾರ್ದೋ ಹೆಸರಿಗೆ ನಾನು ಖಾಯಂ ಮಾಡ್ಕೋತೀನಿ, ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಅವನು ವಸತಿ ಯೋಜನೆಯಲ್ಲಿ ಎಲ್ಲ ಅರ್ಹತೆ ಹೊಂದಿರಬೇಕು. ವಸತಿ ಯೋಜನೆಯಲ್ಲಿ ಅವನಿಗೆ ಏನೇನು ಅರ್ಹತೆ ಇರಬೇಕು ಆ ಅರ್ಹತೆಯನ್ನ ಹೊಂದಿದ್ರೆ ಮಾತ್ರ ಕೊಡ್ಬೋದು. ಅಂದ್ರೆ ಏನು, ಒಂದು ಕುಟುಂಬಕ್ಕೆ 1 ಮನೆ ಮಾತ್ರ. ಕುಟುಂಬ ಅಂದ್ರೆ ಏನು, ತಂದೆ ತಾಯಿ ಮತ್ತು ಅವಿವಾಹಿತ ಮಕ್ಕಳು, ಇದು ಕುಟುಂಬ. ಸೊ ಆ ರೀತಿ ಅವ್ರು ಇದ್ದಾಗ ಮಾತ್ರ ಅಂಡ್ ಸ್ವಂತ ವಾಸ ಆಗಿರ್ಬೇಕು. ಸರ್ ನೀವ್ ಹೇಳಿದ್ರಿ ತಂದೆ ತಾಯಿ ಮತ್ತು ಅವಿವಾಹಿತ ಮಕ್ಕಳು ಅಂತ ಹೇಳ್ಬಿಟ್ಟು, ಈ ಅಜ್ಜ ತಂದೆ ತಾಯಿ ಎಲ್ಲ ಅಂದ್ರೆ 3 ಜನರೇಷನ್ ಒಂದೇ ಮನೇಲಿ ಇರುತ್ತೆ. ಆಕ್ಚುಲಿ ಅವ್ರು 2 ಮನೆ ಬಾಡಿಗೆ ಕೊಟ್ಟಿದ್ದಾರೆ. ಸೊ ಅಜ್ಜನ ಹೆಸರಲ್ಲಿ ಒಂದು, ಅಜ್ಜಿ ಹೆಸರಲ್ಲಿ ಇನ್ನೊಂದು ಮಾಡ್ಲಿಕ್ಕಾಗಲ್ಲ. ಸೊ ಅವರು ಸ್ವಂತ ಬಳಕೆ ಮಾಡ್ತಾ ಇರೋದು ಇಂಪಾರ್ಟೆಂಟ್. ಪ್ಲಸ್ ಫ್ಯಾಮಿಲಿ ಡೆಫಿನೇಷನ್ ಪ್ರಕಾರ ಈಗ ಅನ್ಮ್ಯಾರಿಡ್ ಚಿಲ್ಡ್ರನ್ ಇದ್ದಾರೆ, ಅವ್ರ ಹೆಸರಿಗೆ ಯಾವುದೋ ಒಂದು ಮಾಡ್ಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್, ವಾಸ್ತು ಉದ್ದೇಶಕ್ಕೆ ಮಾತ್ರ ಬಳಸ್ತಾ ಇರಬೇಕು. ಇಲ್ಲ ಅಲ್ಲಿ ಅಂಗಡಿ ನಡೆಸ್ತಾ ಇದ್ದಾರೆ, ಅದನ್ನು ನಾನು 94D ಅಲ್ಲಿ ಕೊಡ್ಲಿಕ್ಕೆ ಅವಕಾಶ ಇಲ್ಲ. ನೆಕ್ಸ್ಟ್, ಉಪಗ್ರಾಮಕ್ಕೆ ಬರ್ತೇನೆ. ಈಗ ಬಾಕಿ ಹೌಸಿಂಗ್ ಇಂದ ಏನು ಎಲಿಜಿಬಿಲಿಟಿ ಇದೆ ಅದು ಸೇಮ್ ಇರುತ್ತೆ. ಈಗ ಉಪಗ್ರಾಮದಲ್ಲಿ ಏನು 10ಕ್ಕೂ ಹೆಚ್ಚು ಮನೆ ಇರಬೇಕು. ಅದರ ನಂತರ ಏನಿದೆ, ಕಂದಾಯ ಗ್ರಾಮವಲ್ಲೂ ಅನರ್ಹ ಆಗಿರೋ ಎಲ್ಲ ಪ್ರಕರಣ ಅಂತ ನಾನು ಹೇಳ್ತೀನಿ.
ಸೊ ನಾನೇನ್ ಕಂದಾಯ ಗ್ರಾಮ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡಿದೀನಿ, ಅದಕ್ಕೆ ಯಾವ್ಯಾವ್ದು ಅರ್ಹತೆಯನ್ನ ಕಳ್ಕೊಳ್ಳುತ್ತೆ ಅದೆಲ್ಲ ಉಪಗ್ರಾಮ ಆಗ್ಲಿಕ್ಕೆ ಅರ್ಹತೆಯನ್ನ ಪಡ್ಕೊಂಡ್ಬಿಡುತ್ತೆ. 10ಕ್ಕೂ ಹೆಚ್ಚು ಮನೆ ಇಸ್ ದ ಓನ್ಲಿ ಕ್ರೈಟೀರಿಯಾ ಉಪಗ್ರಾಮ ಮಾಡ್ಲಿಕ್ಕೆ. ಅದು ಬಿಟ್ಟು ಮತ್ತೇನು ಇಲ್ಲ. ಯಾವುದು ಕಂದಾಯ ಗ್ರಾಮ ಆಗ್ಲಿಕ್ಕೆ ಇನ್ಎಲಿಜಿಬಲ್ ಇದೆ ಅದೆಲ್ಲ ಉಪಗ್ರಾಮ ಆಗ್ಲಿಕ್ಕೆ ಎಲಿಜಿಬಲ್ ಆಗುತ್ತೆ, ಪ್ರೊವೈಡೆಡ್ ಇಟ್ ಆಸ್ ಅ ಕ್ಲಸ್ಟರ್ ಆಫ್ ಮೋರ್ ದೆನ್ 10 ಹೌಸಸ್. ಓಕೆ, ದೆನ್ ಇದರಲ್ಲಿ ಮೂಲ ಗ್ರಾಮದಿಂದ 1 ಕಿಲೋಮೀಟರ್ಗಿಂತ ಹೆಚ್ಚಿನ ದೂರದಲ್ಲಿದೆ, 50ಕ್ಕೂ ಕಡಿಮೆ ಮನೆ ಇದೆ, ಇದೊಂದು ಡೌಟ್ ಬರುತ್ತೆ. ಅದನ್ನ ಮಾಡಲಿಕ್ಕೆ ಅವಕಾಶ ಇದೆ. ಮೂಲ ಗ್ರಾಮದಿಂದ 1 ಕಿಲೋಮೀಟರ್ಗಿಂತ ಕಡಿಮೆ ದೂರದಲ್ಲಿದೆ, 50ಕ್ಕೂ ಅಧಿಕ ಮನೆ ಇದೆ, ಅದನ್ನು ಸಹ ಮಾಡಲಿಕ್ಕೆ ಅವಕಾಶ ಇದೆ. ಮೂಲ ಗ್ರಾಮದಿಂದ 1 ಕಿಲೋಮೀಟರ್ಗಿಂತ ಕಡಿಮೆ ದೂರದಲ್ಲಿದೆ, 50ಕ್ಕೂ ಕಡಿಮೆ ಮನೆ ಇದೆ, ಅದನ್ನು ಸಹ ಮಾಡಬಹುದು. ಅಂದ್ರೆ ಮೂಲ ಗ್ರಾಮಕ್ಕಿಂತ 1 ಕಿಲೋಮೀಟರ್ಗಿಂತ ಹೆಚ್ಚಿಗೆ ದೂರದಲ್ಲಿರುತ್ತೆ, 50ಕ್ಕೂ ಕಡಿಮೆ ಮನೆ ಇದೆ, ಅದನ್ನ ಮಾಡಬಹುದು. ಅದೇ ರೀತಿ ಮೂಲ ಗ್ರಾಮದಿಂದ 1 ಕಿಲೋಮೀಟರ್ ಒಳಗಡೆ ಇದೆ, ಎಷ್ಟಾದ್ರೂ ಮನೆ ಇದೆ, ಅದನ್ನ ಉಪಗ್ರಾಮ ಮಾಡಲಿಕ್ಕೆ ಅವಕಾಶ ಇದೆ. ಮೂಲ ಗ್ರಾಮಕ್ಕೆ ಹೊಂದ್ಕೊಂಡಿದೆ. ಇದಕ್ಕೆ ಮೊದಲೇ ಕ್ಲಾರಿಟಿ ಇರಲಿಲ್ಲ, ಮೊನ್ನೆ ಮೀಟಿಂಗ್ ಆಗಿದೆ, ಅದರಲ್ಲಿ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ, ಅದನ್ನ ಮಾಡಬಹುದು. ಮೂಲ ಗ್ರಾಮಕ್ಕೆ ಹತ್ಕೊಂಡಿರತ್ತೆ, ಅದನ್ನ ಮೊದಲೇ ಏನಂದಿದ್ರು ಸೆಕ್ಷನ್ 148 ಅಲ್ಲಿ ಕೊಟ್ಬಿಡೋಣ, ಯಾಕಂದ್ರೆ ನಮ್ಗೆ ಹ್ಯೂಜ್ ವರ್ಕ್ ಲೋಡ್ ಬರುತ್ತೆ. ವಿ ಆರ್ ಆಂಟಿಸಿಪೇಟಿಂಗ್ ಅರೌಂಡ್ 15,000 ಉಪಗ್ರಾಮ ಈ ರೀತಿಯಾಗಿ ಬರ್ಬೋದು ಅಂತ. ಯಾಕಂದ್ರೆ ರಾಜ್ಯದಲ್ಲಿ ಒಂದು 30,000 ಗ್ರಾಮಗಳಿದಾವೆ. ಎಲ್ಲಾ ಗ್ರಾಮದಲ್ಲಿ ನಾರ್ಮಲ್ ಫಿನಾಮಿನಾ ಅದು ಎಕ್ಸ್ಟೆನ್ಷನ್ ಆಗೋದು. ಸ್ವಾತಂತ್ರ್ಯ ಆದ ನಂತರ ನಾವು ಗ್ರಾಮಗಳನ್ನ ಸೆಕ್ಷನ್ 148 ಪ್ರಕಾರ ಬೌಂಡ್ರಿ ಎಕ್ಸ್ಟೆಂಡ್ ಮಾಡೇ ಇಲ್ಲ. ಆದ್ರಿಂದ ಎಲ್ಲ ಕಡೆ ಬೆಳ್ಕೊಂಡಿದೆ. ಅದಕ್ಕಾಗಿ ಅದನ್ನ ಒಂದು ಸ್ವಲ್ಪ ಡಿಲೇ ಮಾಡಿದ್ರು. ಬಟ್ ಈಗ ಏನಿದೆ, ಇಲ್ಲ 148 ಅಲ್ಲಿ ಮಾಡಿದ್ರೆ ಹಕ್ಕುಪತ್ರ ಕೊಡ್ಲಿಕ್ಕೆ ಸಮಸ್ಯೆ ಬರುತ್ತೆ, ಮತ್ತೆ ಆಕ್ಟ್ ಅಮೆಂಡ್ ಆಗ್ಬೇಕಾಗತ್ತೆ. ಅದಕ್ಕಾಗಿ ಅದನ್ನು ಸಹ ನಾವೇ ವರ್ಕ್ ಲೋಡ್ ತಗೊಂಡು ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ದೇವೆ. ಸೊ 50ಕ್ಕೂ ಕಡಿಮೆ ಮನೆ ಇರಲಿ, 50ಕ್ಕೂ ಹೆಚ್ಚು ಮನೆ ಇರಲಿ, 10ಕ್ಕಿಂತ ಹೆಚ್ಚು ಮನೆ ಇದ್ರೆ ನೀವು ಒಂದು ಗ್ರಾಮಕ್ಕೆ ಹತ್ಕೊಂಡಿದ್ರೆ ಅವು ಎಲಿಜಿಬಲ್ ಆದ್ರೆ, ಪ್ರೈವೇಟ್ ಅಲ್ಲಿ ಗೌರ್ಮೆಂಟ್ ಅಲ್ಲಿ ಎಲಿಜಿಬಲ್ ಆದ್ರೆ ಅವುಗಳನ್ನ ಪ್ರಪೋಸಲ್ ಅನ್ನ ಕಳಿಸಬಹುದು. ಸೊ ಪ್ರಸ್ತಾವನೆಯನ್ನು ಹೇಗೆ ತಯಾರು ಮಾಡಬೇಕು, ಈ ಎಲಿಜಿಬಲ್ ಇದೆಯೋ ಇಲ್ಲೋ ಹೇಗೆ ನೋಡ್ಬೇಕು. ಸೊ ಮಿನಿಸ್ಟ್ರಿ ಯಾವಾಗಲೂ ಹೇಳ್ತಾ ಇರ್ತಾರೆ ಜಲ್ ಜೀವನ್ ಮಿಷನ್ ಪಟ್ಟಿ ತಗೊಳ್ಳಿ ಅಂತ ಹೇಳಿ. ಯಾಕಂದ್ರೆ JJM ನವರು ಏನ್ ಮಾಡಿದ್ದಾರೆ, ಸಣ್ಣ ಸಣ್ಣ ಹೆಬಿಟೇಷನ್ ಅನ್ನು ಸಹ ಗುರುತಿಸಿದ್ದಾರೆ. JJM ಪಟ್ಟಿಯಲ್ಲಿ ಏನಾಗುತ್ತೆ, ನಿಮ್ಗೆ ಕ್ಲಸ್ಟರ್ ಗ್ರಾಮದಿಂದ ದೂರ ಇದ್ರೆ ಸಿಕ್ಬಿಡತ್ತೆ, ಆದ್ರೆ ಗ್ರಾಮಕ್ಕೆ ಹತ್ಕೊಂಡಿದ್ರೆ ನಿಮ್ಗೆ JJM ಪಟ್ಟಿಯಲ್ಲಿ ಸಿಗೋದು. ಯಾಕೆಂದ್ರೆ ಅದು ಮೂಲ ಗ್ರಾಮಕ್ಕೆ ಹೆಸರು ಕೊಟ್ಟಿರ್ತಾರೆ. JJM ನವರು ಗ್ರಾಮ ಖಂಡ ಒಳಗಡೆ ಇದೆಯೋ ಗ್ರಾಮ ಖಂಡ ಹೊರಗಡೆ ಇದೆಯೋ ಅನ್ನೋದನ್ನ ನೋಡಿಲ್ಲ. ಈಗ ಏನಾಗಿದೆ, ಆಕ್ಚುಲಿ ದೂರ ಇರೋದು ಉಪಗ್ರಾಮ ಬಿಟ್ಟು ಕಂದಾಯ ಗ್ರಾಮದೆಲ್ಲ ವರ್ಕ್ ಮುಗಿದಿದೆ. ಬಿಕಾಸ್ ಇಲ್ಲಿ 500 ಆಡ್ ಗ್ರಾಮಗಳನ್ನ ಗುರುತಿಸಿದ್ದಾರೆ, 520 ಗ್ರಾಮಗಳನ್ನ ಇಲ್ಲಿ ಗುರುತಿಸಿದ್ದಾರೆ. 2023 ನಂತರನೂ ಸಹ ತುಂಬಾ ಗ್ರಾಮಗಳನ್ನ ಇಲ್ಲಿ ಗುರುತಿಸಿದ್ದಾರೆ. ಆದ್ರಿಂದ ಏನಿದೆ, ಅದು ವರ್ಕ್ ಒಂದು ಹಂತಕ್ಕೆ ನಾನು ಕಂಪ್ಲೀಟ್ ಆಗಿದೆ ಅಂತ ಅನ್ಕೊಳ್ತೇನೆ. ಆದ್ರೆ ಮೇನ್ಲಿ ನಿಮ್ಮಲ್ಲಿ ಬಾಕಿ ಇರೋದು ಏನಿದೆ, ಗ್ರಾಮಕ್ಕೆ ತಾಕೊಂಡಿರೋ ಜಾಗದ ಏನಿದೆ ಅದನ್ನ ಮಾಡಿಲ್ಲ. ಅದನ್ನ ಮಾಡ್ಲಿಕ್ಕೆ ಏನಿದೆ, ನೆಕ್ಸ್ಟ್ ನೀವು ಜನಗಣತಿ ಪಟ್ಟಿನೂ ನೋಡ್ಬೋದು, ದಿಶಾಂಕ್ ಅಲ್ಲಿ ನೋಡ್ಬೋದು. ನೀವು ಮೊಬೈಲ್ ಇಟ್ಕೊಂಡು ದಿಶಾಂಕ್ ಅಲ್ಲಿ ಕೂತ್ಕೊಂಡು ಅದರಲ್ಲಿ ಸೆಟಲೈಟ್ ವ್ಯೂ ಹಾಕ್ಲಿಕ್ಕೆ ಬರುತ್ತೆ, ಆ ಸೆಟಲೈಟ್ ವ್ಯೂ ಹಾಕೊಂಡು ನೋಡ್ಬೋದು. ಬಟ್ ದಿಶಾಂಕ್ ಅಲ್ಲಿ ಪ್ರಾಬ್ಲಮ್ ಏನಾಗತ್ತಂದ್ರೆ, ನೀವು ಒಂದ್ ದಿಕ್ಕಲ್ಲಿ ಹೋಗ್ತಾ ಇದ್ರೆ ಯಾವ ಗ್ರಾಮ ದಾಟಿ ಹೋದ್ರಿ, ಯಾವ್ದನ್ನ ನೋಡಿದ್ರಿ, ಯಾವ್ದನ್ನ ನೋಡಿಲ್ಲ ಅಂತ ಗೊತ್ತಾಗಲ್ಲ. ಆದ್ರೆ ಇದೊಂದು RD ಸರ್ವಿಸ್ ಇದೆ, ಭೂಮಿ ಮ್ಯಾಪ್ಸ್ ಅಂತ ಹೇಳ್ತೇವೆ ನಾವು. ಈ ಭೂಮಿ ಮ್ಯಾಪ್ಸ್ ಗೆ ಹೋದ್ರೆ ಇದರಲ್ಲಿ ಏನಿದೆ, ಭೂಮಿ ಮ್ಯಾಪ್ಸ್ ಅಲ್ಲಿ ನಮಗೆ ಗ್ರಾಮವನ್ನು ಸಿಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಆಪ್ಷನ್ ಕೊಡ್ತಾರೆ. ಸೇಮ್ ವೇ ಸೆಟಲೈಟ್ ವ್ಯೂನು ಇದೆ. ಸೊ ಇದರಲ್ಲಿ ಅಡ್ವಾಂಟೇಜ್ ಏನಾಗುತ್ತಾ ಇದೀವಿ, ಸೇಮ್ ದಟ್ ಇದು ಅನಧಿಕೃತ ಬಡಾವಣೆ ಆಗಿರುವುದಿಲ್ಲ ಅಂತ ನಾವು ಸರ್ಟಿಫಿಕೇಶನ್ ಕೇಳ್ತಾ ಇದೀವಿ. ಸೊ ಇದೇ ರೀತಿ ಏನಿದೆ, ಒಂದು ಹೋಬಳಿಯನ್ನ ನಾನು ಸ್ಟಾರ್ಟ್ ಮಾಡ್ಕೊಂಡ್ರೆ ಪ್ರತಿಯೊಂದು ಗ್ರಾಮವನ್ನು ಇದೇ ರೀತಿ ವೆರಿಫೈ ಮಾಡ್ಕೊಂಡು ಹೋಗ್ಬೇಕು. ಆಗೇನಾಗತ್ತೆ, ನಿಮ್ದು ಟೇಬಲ್ ಟಾಪ್ ಎಕ್ಸರ್ಸೈಸ್ ಕಂಪ್ಲೀಟ್ ಆಗುತ್ತೆ. ನೀವೇನ್ ಮಾಡ್ತೀರಿ, ಬರ್ಕೋತೀರಿ ಯಾವ್ಯಾವ ಗ್ರಾಮ, ಆ ಗ್ರಾಮದಲ್ಲಿ ಯಾವ್ಯಾವ ಸರ್ವೆ ನಂಬರ್ ಅಲ್ಲಿ ನಿಮ್ಗೆ ಹ್ಯಾಬಿಟೇಷನ್ ಕಂಡು ಬರ್ತಾ ಇದೆ ಅಂತ ಹೇಳಿ ನೋಟ್ ಮಾಡ್ಕೋತೀವಿ. ಅದು ನೋಟ್ ಮಾಡ್ಕೊಂಡ ನಂತರ ಏನು ಫೀಲ್ಡಿಗೆ ಹೋಗ್ತೀವಿ. ಫೀಲ್ಡಿಗೆ ಹೋದ ನಂತರ ಅಲ್ಲಿ ಅವ್ರ ಎಲಿಜಿಬಿಲಿಟಿಯನ್ನ ಚೆಕ್ ಮಾಡ್ತೀರಿ. ಸೊ ಅದನ್ನ ಹೇಗೆ ಮಾಡ್ಬೇಕಂತ ನಾನು ನಿಮ್ಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಓಕೆ, ನೆಕ್ಸ್ಟ್ ಈಗ ಹ್ಯಾಬಿಟೇಷನ್ ಅನ್ನ ಲೀಸ್ಟ್ ಮಾಡ್ಕೊಂಡ್ರಿ ನೀವು. ಹ್ಯಾಬಿಟೇಷನ್ ಅನ್ನ ಲೀಸ್ಟ್ ಮಾಡ್ಕೊಂಡ ನಂತರ ಏನ್ ಮಾಡ್ಬೇಕು, ಅರ್ಹ ಫಲಾನುಭವಿಯನ್ನ ಪಟ್ಟಿಯನ್ನ ತಯಾರು ಮಾಡ್ಬೇಕು. ಏನ್ ನೋಡ್ಬೇಕು, ಅವ್ರು ಒಂದೇ ಮನೆಯನ್ನ ಹೊಂದಿದಾರಾ ಇಲ್ವಾ, ಅಥವಾ ಮಲ್ಟಿಪಲ್ ಮನೆಗಳು ಅವರಿಗೆ ಇದಾವ, ಸ್ವಂತ ವಾಸಕ್ಕೆ ಬಳಸ್ತಾ ಇದಾರೆ ಇಲ್ವಾ, ಇದೆಲ್ಲ ಎಲಿಜಿಬಿಲಿಟಿಯಲ್ಲಿ ಬರುತ್ತೆ.
ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಇಸ್ ಈ ಸ್ವತ್ತು ಇದೆಯೋ ಇಲ್ಲೋ, ಇದನ್ನೇ ಯಾರು ನೋಡ್ಬೇಕು? ಬರೀ ವಿಎಗೆ ಗೊತ್ತಿರೋದಿಲ್ಲ. ಈ ಸ್ವತ್ತು ಇದೆಯೋ ಇಲ್ಲೋ ಅನ್ನೋ ಮಾಹಿತಿ ಪಿಡಿಒಗಳಿಗೆ ಮಾತ್ರ ಇರುತ್ತೆ. ಆದ್ರಿಂದ ಪಿಡಿಒಗಳನ್ನೇ ಇಲ್ಲಿ ನಾವು ಕರೆಸಿದ್ದೇವೆ. ಸೊ ಯಾವ, ಫಾರ್ ಎಕ್ಸಾಂಪಲ್, ಒಂದು ಗ್ರಾಮದಲ್ಲಿ 100 ಮನೆ ಇದೆ ಅಂದ್ರೆ ಅವರಿಗೆ ಹೌಸ್ ಲಿಸ್ಟ್ ಪ್ರಕಾರ 100 ಮನೆ ಇದೆ ಅಂತ ಗೊತ್ತಿರುತ್ತೆ. ಆಕ್ಚುಲಿ ನಮ್ಗೆ, ನಾನು ನನ್ನ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಾ ಇದ್ದೇನೆ, ಪಂಚಾಯತ್ ರಾಜ್ನವರು ಏನ್ ಹೇಳ್ತಾರೆ, ಸರ್ ಅದು ಕೃಷಿ ಭೂಮಿಯಲ್ಲಿ ಕಟ್ಕೊಂಡಿದ್ದು ಸರ್, ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಆಕ್ಚುಲಿ ನೀವು ಪಂಚಾಯತ್ ರಾಜ್ ಆಕ್ಟ್ ಅನ್ನ ಓದಿದ್ರೆ ಯಾವುದೇ ಕನ್ಸ್ಟ್ರಕ್ಷನ್ಗೆ ನಿಮ್ಮ ಹತ್ರ ಪರ್ಮಿಷನ್ ತಗೊಳ್ಬೇಕಂತ ಆಕ್ಟ್ ಅಲ್ಲಿ ಬರೆದಿದೆ. ನಿಮ್ಮ ಗ್ರಾಮದ ವ್ಯಾಪ್ತಿಯಲ್ಲಿ, ಗ್ರಾಮ ಠಾಣ ಅಂತ ಅದ್ರಲ್ಲಿ ಬರೆಯೋದಿಲ್ಲ, ಗ್ರಾಮದ ವ್ಯಾಪ್ತಿಯಲ್ಲಿ ಒಂದು ಕಲ್ಲು ಇಡಬೇಕಾದ್ರೂ ಕರೆ ಅಂದ್ರೆ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಪರ್ಮಿಷನ್ ಬೇಕು. ನೀವೆಲ್ಲ ಅಲ್ಲಿ ಮೆಂಬರ್ಗಳು ಬೈತಾರೆ, ಅವ್ರದ್ದು ಪ್ರೆಷರ್ ಇದು ಅಂತ ಅನ್ಕೊಂಡು ನಿಮ್ಗೆ ಅನುಕೂಲ ಸಿದ್ಧವಾಗಿ ಮಾಡ್ಕೊಂಡು ಹೋದ್ರೆ ಅದು ತಪ್ಪು. ನಿಮ್ಮ ಹೌಸ್ ಲಿಸ್ಟ್ ಅಲ್ಲಿ ಎಲ್ಲಾ ಮನೆಗಳು ಇರಬೇಕು. ಈವನ್ ಟ್ಯಾಕ್ಸ್ ಕಲೆಕ್ಷನ್ ಪರ್ಪಸ್ಗೆ, ನಿಮ್ಮ ಟ್ಯಾಕ್ಸ್ ಅನ್ನ ಹೆಚ್ಚು ಮಾಡ್ಲಿಕ್ಕೆ ಇದಕ್ಕೆ ಕ್ಲಾರಿಫಿಕೇಶನ್ ನಿಮ್ಮ ಇಲಾಖೆಯವರು ಆಲ್ರೆಡಿ ಕೊಟ್ಟಿದ್ದಾರೆ. ಆಯ್ತಾ, ಟ್ಯಾಕ್ಸ್ ಕಲೆಕ್ಷನ್ ಮಾಡಬಹುದು ಅಂತ ಅಂದ್ಬಿಟ್ಟು. ಸೊ ಎನಿ ಹೌಸ್, ಲೀಗಲ್ ಇರ್ಲಿ ಇಲ್ಲೀಗಲ್ ಇರ್ಲಿ, ನಿಮ್ಗೆ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಲಿಕ್ಕೆ ಅಥಾರಿಟಿ ಇದೆ. ಡಬಲ್ ದ ಟ್ಯಾಕ್ಸ್ ಆಕ್ಚುಲಿ ನೀವು ಕಲೆಕ್ಟ್ ಮಾಡ್ಬೇಕಂತ ನಿಮ್ಗೆ ಇರೋ ಸರ್ಕ್ಯುಲರ್. ಎಷ್ಟು ಕಲೆಕ್ಟ್ ಮಾಡ್ತಿರೋ ಎಲ್ಲೋ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಆದ್ರೆ ನಿಮ್ಮ ಹತ್ರ ಕಂಪ್ಲೀಟ್ ಮನೆಗಳದ್ದು ಪಟ್ಟಿ ಇರಬೇಕು. ಆ ಪಟ್ಟಿಯಲ್ಲಿ ಎಷ್ಟು ಜನರ ಹತ್ರ ಲೆವೆಲ್ ಎ ಇದೆ ಅನ್ನೋ ಮಾಹಿತಿನೂ ಸಹ ನಿಮ್ಮ ಹತ್ರ ಇರಬೇಕು. ಲೆವೆಲ್ ಎ ಎಷ್ಟು ಜನರ ಹತ್ರ ಇದೆ ಮತ್ತು ಎಷ್ಟು ಜನರಿಗೆ ನೀವು ಲೆವೆಲ್ ಎ ಅನ್ನ ಕೊಡಬಹುದು. ನೀವೇನ್ ಹೇಳ್ತೀರಿ, ಸರ್ ಅವ್ರು ನಮ್ಮ ಹತ್ರ ಒಂದು ಅರ್ಜಿನೇ ಹಾಕಿಲ್ಲ ಸರ್, ನಾವ್ ಹೇಗೆ ಕೊಡೋದು ಅವರಿಗೆ? ಅವ್ರು ಬಂದು ಅರ್ಜಿ ಹಾಕಿದ್ರೆ ನಾವು ಕೊಡ್ತೀವಿ. ಸೊ ಈಗ ಪಂಚಾಯತ್ ರಾಜ್ ಇಲಾಖೆದು ಇದರ ರೆಸ್ಪಾನ್ಸಿಬಿಲಿಟಿ ಏನಿದೆ ಅಂತ ಅಂದ್ರೆ, ಬೆನಿಫಿಷಿಯರಿಯನ್ನ ಐಡೆಂಟಿಫೈ ಮಾಡುವಾಗ ಪಟ್ಟಿಯನ್ನ ಪಂಚಾಯತ್ ರಾಜ್ ಇಲಾಖೆಯವರು ಕೊಡಬೇಕಾಗುತ್ತೆ. ಮೇಡಮ್ ದಯವಿಟ್ಟು ಇಲಾಖೆಗೆ ಒಂದು ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಬಿಡಿ. ಸೇಯಿಂಗ್ ದಟ್ ಈಗ ಹಾವೇರಿಯಲ್ಲಿ ಪ್ರಾಪರ್ ಆಗಿ ಮಾಡ್ತಾ ಇದ್ದಾರೆ. ಹಾವೇರಿಯವರು ಅವ್ರ ಪಟ್ಟಿಯನ್ನ ಕೊಡ್ತಾರೆ. ಅದರಲ್ಲಿ ಇಷ್ಟು ಜನರಿಗೆ, ಅಂದ್ರೆ ಫಾರ್ ಎಕ್ಸಾಂಪಲ್ 120 ಮನೆಗಳಿದೆ ಒಂದು ಗ್ರಾಮದಲ್ಲಿ, ಅದರಲ್ಲಿ 80 ಜನರ ಹತ್ರ ಆಲ್ರೆಡಿ ಈ ಸ್ವತ್ತು ಇದೆ. ಬಾಕಿ 40 ಜನರ ಪೈಕಿ 20 ಜನರಿಗೆ ನಾವು ಕೊಡ್ತೀವಿ, ಬಾಕಿ 20 ಜನರಿಗೆ ಈ ಕಾರಣಕ್ಕೆ ಕೊಡೋದಿಲ್ಲ. ಈ ರೀತಿ ಅವರು ಕೊಟ್ಬಿಟ್ರೆ, ಫಾರ್ ಎಕ್ಸಾಂಪಲ್ ಅದು ಗ್ರಾಮ ಠಾಣದಿಂದ ಹೊರಗಡೆ ಇದೆ, ಅವರಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಈ ರೀತಿ ಕ್ಲಾರಿಟಿಯನ್ನ ಕೊಟ್ರೆ ಆಗ ಏನಾಗುತ್ತೆ, ಆ 20 ಜನರು ಬೆನಿಫಿಷಿಯರಿ ಅಂತ ಆಗ್ತಾರೆ. ನಮ್ಗೆ ಈ ಬೆನಿಫಿಷಿಯರಿ ಐಡೆಂಟಿಫಿಕೇಶನ್ ನಮ್ಗೆ ಒಂದು ದೊಡ್ಡ ಸಮಸ್ಯೆ ಇದೆ. ಯಾಕಂದ್ರೆ ಇದನ್ನ ತಪ್ಪಾಗಿ ಐಡೆಂಟಿಫೈ ಮಾಡಿ, ಯಾಕಂದ್ರೆ ಸರ್ಕಾರದ ಹಂತದಲ್ಲಿ ನೋಡೋದು ಏನಂದ್ರೆ, ಎಷ್ಟು ಜನರಿಗೆ ಅಲ್ಟಿಮೇಟ್ಲಿ ನಾವು ಎಷ್ಟು ಗ್ರಾಮ ಮಾಡಿದ್ವಿ ಅಂತ ಯಾರು ನೋಡೋದಿಲ್ಲ, ಎಷ್ಟು ಹಕ್ಕು ಪತ್ರ ಕೊಟ್ವಿ ಅಂತ ಮಾತ್ರ ನೋಡ್ತಾರೆ. ಲಾಸ್ಟ್ ನಾವು ಮಾಡಿದಾಗ 1,11,000 ಹಕ್ಕು ಪತ್ರವನ್ನ ಕೊಟ್ವಿ. ಅದು ನಂಬರ್ 1,64,000 ಇತ್ತು ಮೇ ಸ್ಟಾರ್ಟಿಂಗ್ ಅಲ್ಲಿ. ಬಟ್ ಮೇದಲ್ಲಿ ಡಿಸಿಗಳದ್ದು ಮೀಟಿಂಗ್ ಆದಾಗ, ಇಲ್ಲ ನಮ್ಮವರೆಲ್ಲ ತಪ್ಪಾಗಿ ಬರೆದು ಬಿಟ್ಟಿದ್ದಾರೆ ಸರ್, ಈ ಸ್ವತ್ತು ಇರೋರ್ದೆಲ್ಲ ಲಿಸ್ಟ್ ಮಾಡ್ಕೊಂಡು ಬಿಟ್ಟಿದ್ದಾರೆ, ಮನೆಗಳನ್ನ ಸರಿಯಾಗಿ ಗುರುತಿಸಿಲ್ಲ, ಇಂಟೆಂಜಿಬಲ್ ಇರೋರನ್ನು ಸಹ ಕೊಟ್ಬಿಟ್ಟಿದ್ದಾರೆ, ಅಲ್ಲಿ ಜಸ್ಟ್ ಮನೆ ಕೌಂಟ್ ಮಾಡಿದ್ದಾರೆ, ದೇವಸ್ಥಾನ ಕೌಂಟ್ ಮಾಡ್ಕೊಂಡಿದ್ದಾರೆ. ಈವನ್ ವಿ ಸಾ ಇನ್ ಸಮ್ ಕೇಸಸ್ ದೇವಸ್ಥಾನಕ್ಕೆ ಮಾಡಿದ್ದಾರೆ ಈ ಸ್ವತ್ತನ್ನು. ಇದು ಹಕ್ಕು ಪತ್ರವನ್ನ ಕೊಟ್ಬಿಟ್ಟಿದ್ರು. ನಾವು ಡಾಟಾಬೇಸ್ ಅಲ್ಲಿ ತೆಗೆದು ನೋಡಿದಾಗ ಸ್ಕೂಲಿಗೆ ಹಕ್ಕು ಪತ್ರ ಕೊಟ್ಬಿಟ್ಟಿದ್ರು, ಅಂಗನವಾಡಿಗೆ ಕೊಟ್ಟಿದ್ರು. ಸೊ ಈ ರೀತಿ ಎಲ್ಲ ಮಾಡಿ ಆ ಅಕೌಂಟ್ಗಳನ್ನ ತಪ್ಪಾಗಿ ಕೊಟ್ಬಿಟ್ಟಿದ್ದಾರೆ. ಆದ್ರಿಂದ ಇದನ್ನ ಸರಿಪಡಿಸಲಿಕ್ಕೆ ನಮಗೆ ಅವಕಾಶ ಕೊಡಿ ಅಂತ. ಆಗ ಮತ್ತೆ ಮೇ 5ನೇ ತಾರೀಕಿಗೆ ನಾವು ಅವಕಾಶ ಕೊಟ್ಟಿದ್ವಿ. ಅದರ ನಂತರ ಇದು 1,64,000ದಿಂದ ಸೀದಾ 1,11,000ಕ್ಕೆ ಬಂದ್ಬಿಡ್ತು. ಸೊ ಎನಿವೆ 1,00,000 ಟಾರ್ಗೆಟ್ ಇತ್ತು. ಆ ಟಾರ್ಗೆಟ್ ಅನ್ನ ಅಚೀವ್ ಮಾಡ್ಲಿಕ್ಕೆ ಆಯ್ತು ನಿಮ್ಮೆಲ್ಲರ ಸರ್ಕಾರದಿಂದ. ಇಲ್ಲೂ ಸಹ ಅಲ್ಟಿಮೇಟ್ಲಿ ನಂಬರ್ಸ್ ತುಂಬಾ ಕಡಿಮೆ ಮಾಡಿದ್ದಾರೆ. ಇದ್ರವರು ತುಮಕೂರಿದ್ದು ಇನಿಷಿಯಲ್ ನಂಬರ್ಸ್ ಇಂದ ತುಂಬಾ ವೇರಿಯೇಷನ್ ಆಯ್ತು, ಬಟ್ ನಿಮ್ದು ಸಿಗ್ನಿಫಿಕೆಂಟ್ ನಂಬರ್ಸ್ ಇತ್ತು. ಸೊ ಅಲ್ಲಿ ಬೆನಿಫಿಷಿಯರಿ ಸಿಲೆಕ್ಷನ್ ಏನಾಗುತ್ತೆ, ಮೀಟಿಂಗ್ ಗಳಲ್ಲಿ DC ಅವರು ಕುಂತಿರ್ತಾರೆ, ಹಕ್ಕುಪತ್ರ ಯಾಕೆ ಡಿಜಿಟೈಸ್ ಆಗ್ತಾ ಇಲ್ಲ ಅಂತ ಹೇಳಿ ಅಲ್ಲಿ ಕೇಳ್ತಾರೆ. DC ಅವರಿಗೆ ಅದು ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂತಂದ್ರೆ ಕೆಳ ಹಂತದಲ್ಲಿ ಸರಿಯಾಗಿ ಐಡೆಂಟಿಫಿಕೇಶನ್ ಆಗಿಲ್ಲ. ಈ ಕೆಲಸ DC ಅವರು ಹೋಗಿ ಮಾಡ್ಲಿಕ್ಕೆ ಆಗೋದಿಲ್ಲ. ಪ್ರತಿ ಮನೆಗೆ ಹೋಗೋದು, ಪ್ರತಿ ಮನೆಗೆ ಹೋಗಿ ಕರೆಕ್ಟ್ ಆಗಿ ಅವ್ರ ಬೆನಿಫಿಷಿಯರಿ ಹೌದು ಅಲ್ಲೋ, ಅವ್ರಿಗೆ ಈ ಸ್ವತ್ತು ಕೊಡ್ಬೋದೋ ಕೊಡದೇ ಇರಬೇಕು ಅನ್ನೋದನ್ನ, ಅಂದ್ರೆ ಹಕ್ಕುಪತ್ರವನ್ನ ಕೊಡಬೇಕೋ ಕೊಡದೇ ಇರಬೇಕು ಅನ್ನೋದನ್ನ ನೀವು ಏನು ತಳಮಟ್ಟದ ಅಧಿಕಾರಿಗಳಿದ್ದೀರಿ, ಕ್ಷೇತ್ರ ಅಧಿಕಾರಿಗಳಿದ್ದೀರಿ, ನೀವು ಇದನ್ನ ಕರೆಕ್ಟ್ ಆಗಿ ಮಾಡಬೇಕು. ಇದಕ್ಕೆ ಪಂಚಾಯತ್ ರಾಜ್ ಇಲಾಖೆದು ತುಂಬಾ ಅಂದ್ರೆ ಸಪೋರ್ಟ್ ಇಂದು ಅಗತ್ಯ ಇದೆ. ಅದಕ್ಕೆ ಮತ್ತೆ ನಾನು ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ, ನಿಮ್ಮ DC ಅವರಿಗೆ ಮೀಟಿಂಗ್ ಗಳಲ್ಲಿ ಎಂಪ್ರೆಸ್ಮೆಂಟ್ ಆಗ್ಲಿಕ್ಕೆ ಬಿಡಬೇಡಿ. 10% ವೇರಿಯೇಷನ್ ಇಸ್ ಓಕೆ. ಏನಾಗುತ್ತೆ, ನೀವು 120 ಮನೆ ಅಂತ ಕೊಟ್ಟಿದ್ದೀರಿ,
110 ಮನೆ ಆಗತ್ತೆ. 10 ಮನೆ ಏನೋ ಅವರಲ್ಲಿ ಡಿಸ್ಪ್ಯೂಟ್ ಇದೆ, ಇಲ್ಲ ಕೋರ್ಟಿಗೆ ಹೋಗಿದ್ದಾರೆ ಅಂತದ್ದು ಓಕೆ ಇದ್ದೇ ಇರುತ್ತೆ, ಎಲ್ಲ ಕಡೆ ಇರುತ್ತೆ. ಬಟ್ 50% ವೇರಿಯೇಷನ್ ಇದ್ರೆ ಏನು ಉತ್ತರ ಕೊಡ್ಲಿಕ್ಕಾಗತ್ತೆ? ಕೆಲವು ಕಡೆ ಹೇಗೆ 110 ಮನೆ ಅಂತ ಹೇಳಿ ಇದ್ದಾಗ 120 ಆಗ್ಬೋದು. ಯಾಕೆ ಒಂದೇ ಮನೆಯಲ್ಲಿ 2 ಜನ ವಾಸ ಇದ್ದಾರೆ, ಅಣ್ಣ ತಮ್ಮ, ಅವರಿಬ್ರು ನಮ್ಗೆ ಸಪರೇಟ್ ಆಗಿ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಅದನ್ನೇ ನಾವು ಡಿವೈಡ್ ಮಾಡಿ ಕೊಡ್ತಾ ಇದ್ದೇವೆ. ದಟ್ ಇಸ್ ಫೈನ್. ಅದನ್ನು ನಾವು ಕ್ವಶನ್ ಮಾಡೋದಿಲ್ಲ. ನೀವು 10 ಹೆಚ್ಚು ಎಂಟ್ರಿ ಮಾಡಿದ್ರು ನಾವು ಕ್ವಶನ್ ಮಾಡೋದಿಲ್ಲ, 10 ಕಡಿಮೆ ಮಾಡಿದ್ರು ಅಂದ್ರೆ 10% ನಾನು ಹೇಳ್ತಾ ಇದ್ದೀನಿ. 10 ಇರುವಲ್ಲಿ 10 ವೇರಿಯೇಷನ್ ಮಾಡ್ತೀನಿ ಅಂತ ನಾವು ಪ್ರಶ್ನೆ ಕೇಳ್ತೇವೆ, ಯಾಕೆ ಈ ವೇರಿಯೇಷನ್ ಬಂತು ಅಂತ ಹೇಳ್ಬಿಟ್ಟು. ಆಗ ಏನಿದೆ ಅಲ್ಲಿ ಸಭೆಗಳಲ್ಲಿ ಮುಜುಗರ ಆಗುತ್ತೆ, ಅದನ್ನ ಅವಾಯ್ಡ್ ಮಾಡಿ ದಯವಿಟ್ಟು. ಅದರ ನಂತರ ಏನಿದೆ, ಈ ನಾನು ಹೇಳ್ತೀನಿ ಕೊಡುವಾಗಲೇ ಒಂದ್ ಸ್ವಲ್ಪ ಕನ್ಸರ್ವೇಟಿವ್ ಆಗಿ ಕೊಡಿ ಅಂತ ಎಲ್ಲರಿಗೂ ಹೇಳ್ತೀನಿ. ನಂಬರ್ಸ್ ಅನ್ನ ಕೊಡುವಾಗ ಒಂದು 10% ಮಾರ್ಜಿನ್ ನಿಮ್ಮ ಹತ್ರ ಇಟ್ಕೊಳ್ಳಿ. ಎಕ್ಸಸ್ ನೀವು ಹಾಕಿದ್ರೆ ಅವ್ರು ಎಲಿಜಿಬಲ್ ಇದಾರಂತ ನಿಮ್ಗೆ ಕಾನ್ಫಿಡೆನ್ಸ್ ಇದ್ರೆ ಯಾರು ನಿಮ್ಗೆ ಏನು ಪ್ರಶ್ನೆ ಕೇಳೋದಿಲ್ಲ. ಬಟ್ ಟಾರ್ಗೆಟ್ ಅನ್ನ ಅಚೀವ್ ಮಾಡಲಿಲ್ಲ ಅಂತ ಅಂದಾಗ ರಿಯಾಲಿಟಿ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಯಾಕಂದ್ರೆ ಯಾವುದೇ ಒಂದು ಅಲ್ಟಿಮೇಟ್ಲಿ ದಿಸ್ ಇಸ್ ಆಲ್ ಗೌರ್ಮೆಂಟ್ ಪ್ರೋಗ್ರಾಮ್. ಇದು 2017 ಅಲ್ಲಿ ಸ್ಟಾರ್ಟ್ ಆದಾಗಲೂ ಸಹ CM ಇವರೇ ಇದ್ರು. ಸೊ ಇವ್ರದ್ದು ಬ್ರೈನ್ ಚೈಲ್ಡ್ ಇದೆ, ಅವ್ರು ತುಂಬಾ ಗಮನ ತಗೊಳ್ತಾರೆ ಇದ್ರ ಬಗ್ಗೆ, ಖುದ್ದು ರಿವ್ಯೂ ಮಾಡ್ತಾರೆ ಇದನ್ನು. ಆದ್ರಿಂದ ತುಂಬಾ ಕೇರ್ಫುಲ್ ಆಗಿ ಬೆನಿಫಿಷಿಯರಿ ಐಡೆಂಟಿಫಿಕೇಶನ್ ಮಾಡಿ ಒಂದ್ಸಲ ನಂಬರ್ ಕೊಟ್ಟ ನಂತರ ಆ ನಂಬರ್ ವೇರಿಯೇಷನ್ ಆಗದೆ ಇದ್ದಾಗೆ ನೋಡ್ಕೋಬೇಕು. ಅದಕ್ಕಾಗಿ ಇದು ಹೆಚ್ಚು ಇದರ ಹೇಳಿದ ತಕ್ಷಣ ಇಲ್ಲ 3 ತಿಂಗಳು ಬೇಕಾಗತ್ತೆ ಅದನ್ನು ಹುಡುಕ್ಲಿಕ್ಕೆ ಬೇಕಾಗೋದಿಲ್ಲ. ಈ ಡಾಟಾ ಈಸ್ ಆಲ್ರೆಡಿ ಅವೈಲೇಬಲ್. ಮ್ಯಾಕ್ಸಿಮಮ್ 2 days ಅಲ್ಲಿ ಈ ಡಾಟಾವನ್ನ ಕೊಡ್ಬೋದು. ಸೊ ಇಲ್ಲ ಅದನ್ನ ಹುಡುಕ್ಬೇಕು ಮಾಡ್ಬೇಕು ಏನಿಲ್ಲ, ಇದೆಲ್ಲ ಡಾಟಾ ಅವೈಲೇಬಲ್ ಇರೋದೇ, ಯಾವುದು ಇಲ್ಲದೆ ಇರೋದನ್ನ ಕೇಳ್ತಾ ಇಲ್ಲ. ಪ್ಲಸ್ ಎಷ್ಟೋ ಕಡೆ ನನಗೆ ಹೇಳಿದ್ರು ಇಲ್ಲ ಇದನ್ನ ನಾವು ಬೆನಿಫಿಷಿಯರಿ ಲಿಸ್ಟ್ ಅನ್ನ ಕೊಡುವಾಗ ಗ್ರಾಮ ಸಭೆಯಲ್ಲಿ ಇಡಬೇಕು. ಅಗತ್ಯ ಇಲ್ಲ ಸ್ವಾಮಿ, ನಾವು ನಿಮ್ಮ ಹತ್ರ ಇರೋ ಡಾಟಾ ಕೇಳ್ತಾ ಇದ್ದೀವಿ. ಇರೋ ಡಾಟಾವನ್ನ ಕೊಡ್ಲಿಕ್ಕೆ ಇದು ಅಡ್ಮಿನಿಸ್ಟ್ರೇಟಿವ್ ಕೆಲಸ. ಇದನ್ನ ನೀವು ಗ್ರಾಮ ಸಭೆಯಲ್ಲಿ ಇಟ್ಟು ಇವನ ಹೆಸರು ನಾನು ಕೊಡ್ಲಾ ಬೇಡ ಅಂತ ಯಾರು ಪರ್ಮಿಷನ್ ಕೇಳಬೇಕಾದ ಅಗತ್ಯ ಇಲ್ಲ. ನೀವು ಹೌಸ್ ಲಿಸ್ಟ್ ಇಟ್ಕೋತೀರಿ, ಹೌಸ್ ಲಿಸ್ಟ್ ಅಲ್ಲಿ ಎಷ್ಟು ಜನರ ಹತ್ರ ಈ ಸ್ವತ್ತು ಇದೆ ಅನ್ನೋ ಮಾಹಿತಿ, ಟೋಟಲ್ ನನ್ನ ಹೌಸ್ ಲಿಸ್ಟ್ ಇಷ್ಟಿದೆ, ಅದರಲ್ಲಿ ಇಷ್ಟು ಜನರ ಹತ್ರ ಈ ಸ್ವತ್ತು ಇದೆ, ಇಷ್ಟು ಜನರಿಗೆ ಈ ಸ್ವತ್ತು ಲೀಗಲಿ ಕೊಡ್ಲಿಕ್ಕೆ ಅವಕಾಶ ಇದೆ, ಇಷ್ಟು ಜನರಿಗೆ ಕೊಡ್ಲಿಕ್ಕೆ ಅವಕಾಶ ಇಲ್ಲ. ಇದು ಪ್ಯೂರ್ಲಿ ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್. ದಯವಿಟ್ಟು ಇದರಲ್ಲಿ ಪಾಲಿಟಿಷಿಯನ್ಸ್ ಅನ್ನ ಒಳಗಡೆ ತಂದು ಮೆಂಬರ್ಸ್ಗೆ ನಾನು ಕೇಳಬೇಕು, ಸಭೆಯಲ್ಲಿ ಇಡಬೇಕಂತ ಮಾಡಬೇಡಿ. ಅದೇ ರೀತಿ ಏನಿದೆ, ನಮ್ದು ಫೈನಲ್ ಈ ಸ್ವತ್ತು ಆದಾಗಲೂ ಸಹ PID ಏನ್ ಕ್ರಿಯೇಟ್ ಆಗುತ್ತೆ, ಬೆನಿಫಿಷಿಯರಿ ಹೆಸರಿಗೆ ಬರುತ್ತೆ, ಆಗ ಸಹ ಅದಕ್ಕೆ ಎಕ್ಸಂಪ್ಷನ್ ಕೊಡಿಸಿದ್ದೇವೆ. ಮೊದಲೇನಿತ್ತು ಗ್ರಾಮ ಸಭೆಯಲ್ಲಿ ಇಟ್ಟ ನಂತರ ಮಾತ್ರ ನೀವು ಮ್ಯೂಟೇಷನ್ ಅಪ್ರೂವಲ್ ಮಾಡ್ತಿದ್ರಿ, ಅದಕ್ಕೆ ಎಕ್ಸಂಪ್ಷನ್ ಅನ್ನು ನಾವು ಕೊಟ್ಟಿದ್ದೇವೆ. ಅವರಿಗೆ ಕೊಡೋ ಅಗತ್ಯ ಇರೋದಿಲ್ಲ, ಓನ್ಲಿ ಅವರಿಗೆ ಇನ್ಫಾರ್ಮೇಶನ್ ಅನ್ನ ನಾವು ಕೊಡ್ತೇವೆ. ಇದು ಗೌರ್ಮೆಂಟ್ ಸ್ಕೀಮ್ ಆಗಿರೋದ್ರಿಂದ ಇದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ IDPR ಇಂದ ಸರ್ಕ್ಯುಲರ್ ಇಶ್ಯೂ ಆಗಿದೆ. ಆಮೇಲೆ ಇದು ಸರ್ಕಾರಿ ಭೂಮಿಯಲ್ಲಿದೆಯಾ ಖಾಸಗಿ ಭೂಮಿಯಲ್ಲಿದೆಯಾ ಅಂತ ಹೇಳಿ ನೀವು ನೋಡ್ಬೇಕು. ಅದರ ನಂತರ ಯಾವ್ದಾದ್ರು ಬೇರೆ ಉದ್ದೇಶಕ್ಕೆ ಕಾಯ್ದಿರಿಸಿದ ಜಮೀನು ಇದೆಯಾ ಅನ್ನೋದನ್ನು ಸಹ ನೋಡ್ಬೇಕು. ಕೆರೆ ಗುಂಡೆ ನೀರಿಗೆ ಸಂಬಂಧಿಸಿದ ಭೂಮಿ ಅನ್ನೋದನ್ನ ನೋಡ್ಬೇಕು. ಅರಣ್ಯ ಭೂಮಿಯೇ ಅಥವಾ ಗ್ರಾಮ ಠಾಣದ ಒಳಗಡೆ ಇದೆ, ಇದೆಲ್ಲದನ್ನ ನೋಡಿದ್ರೆ ನಿಮಗೆ ಬೆನಿಫಿಷಿಯರಿ ಅರ ಫಲಾನುಭವಿಯನ್ನ ಗೊಳಿಸಲಿಕ್ಕೆ ಅವಕಾಶ ಆಗತ್ತೆ. ಈಗ ಕೆರೆ ಕುಂಟೆ ಅಥವಾ ವಾಟರ್ ಬಾಡಿ ಯಾವುದೇ ಕಾರಣಕ್ಕೆ ಅಲ್ಲಿ ಗ್ರಾಮ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಏನ್ ಬಫರ್ ಅನ್ನ ಮೇಂಟೈನ್ ಮಾಡ್ಬೇಕು ಅದನ್ನ ಮೇಂಟೈನ್ ಮಾಡಬೇಕು. ರೋಡಿಗೆ ಏನ್ ಬಫರ್ ಅನ್ನ ಮೇಂಟೈನ್ ಮಾಡ್ಬೇಕು ಅದನ್ನ ಮೇಂಟೈನ್ ಮಾಡಬೇಕು. ರೂಲ್ ಏನ್ ಹೇಳುತ್ತೆ, ಎನಿ ರೋಡ್ ಇನ್ಕ್ಲೂಡಿಂಗ್ ಹೈವೇ ವಿಚ್ ಪಾಸಸ್ ಥ್ರೂ ಗ್ರಾಮ ಠಾಣ ಮಾರ್ಜಿನ್ 6 meters. ಹೈವೇ ಅಂದ ತಕ್ಷಣ 40 ಮೀಟರ್ ಮಾರ್ಜಿನ್ ಇದೆ ನ್ಯಾಷನಲ್ ಹೈವೇಗೆ ಸ್ಟೇಟ್ ಹೈವೇಗೆ. ಆದ್ರೆ ಗ್ರಾಮ ಠಾಣದ ಒಳಗಡೆ ನ್ಯಾಷನಲ್ ಹೈವೇ ಮತ್ತು ಸ್ಟೇಟ್ ಹೈವೇಗೆ ಇರೋದು 6 ಮೀಟರ್ ಮಾತ್ರ. ಸೊ ಆ ಮಾನದಂಡವನ್ನ ನೀವು ತಗೊಳ್ಬಹುದು. ಏನು ರೋಡಿನ ಬಾರ್ಡರ್ ಇದೆ ಆ ಬಾರ್ಡರ್ ಇಂದ 6 ಮೀಟರ್ ಒಳಗಡೆ ಮನೆ ಇಲ್ಲ ಅಂತ ಅಂದ್ರೆ ನೀವು ಪ್ರಪೋಸ್ ಮಾಡಬಹುದು. ಇಲ್ಲ ಆ ಬಾರ್ಡರ್ ಅಲ್ಲೇ ಅದರಲ್ಲೇ ಬರುತ್ತೆ ಅಂದ್ರೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದೇ ರೀತಿ ಏನಿದೆ, ಎಷ್ಟೋ ಕಡೆ ರೋಡಲ್ಲೇ ಮನೆ ಕಟ್ಟಿದ್ದಾರೆ. ಅಂದ್ರೆ ಇನಿಷಿಯಲ್ ಸರ್ವೆ ಆದಾಗ 50 ಮೀಟರ್ 60 ಮೀಟರ್ ರೋಡ್ ಅಂತಲೇ ಬಿಟ್ಬಿಟ್ಟಿದ್ದಾರೆ. ಆ ರೋಡ್ ಅಲ್ಲಿ ಏನಾದ್ರೂ ಇದ್ದಿದ್ದು ಅದು ಬಳಕೆಗೆ ಇಲ್ಲ, ಈಗ ಅದು ರೋಡ್ ಆಗಿ ಯೂಸ್ ಆಗ್ತಾ ಇಲ್ಲ ಅಂತ ಅಂದ್ರೆ ಕೇರಳ ಸೆಕ್ಷನ್ 68(1) to 5 ಪ್ರೋಸೆಸ್ ಇದೆ. ಆ 68(1) to 5 ಪ್ರೋಸೆಸ್ ಅನ್ನ ಮಾಡಿದ ನಂತರ ನೀವು ಪ್ರಪೋಸಲ್ ಅನ್ನ ಕಳಿಸಿದ್ರೆ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ತೇವೆ. ಸೊ ನೆಕ್ಸ್ಟ್, ಸರ್ಕಾರಿ ಭೂಮಿ ಆಧಾರದಲ್ಲಿ ಏನ್ ಮಾಡಬೇಕು? ಫಲಾನುಭವಿಗಳ ಪಟ್ಟಿಯನ್ನು ತಯಾರಿಸಬೇಕು. ನೀವು ಫಲಾನುಭವಿ ಪಟ್ಟಿ ತಯಾರಿಸಿದ ನಂತರ ಏನ್ ಮಾಡ್ತೀರಿ, ಗ್ರಾಮದಲ್ಲಿ ಮರ್ಜರ್ ತಯಾರಿಸ್ತೀರಿ. ಹೌದು ಇವರೆಲ್ಲ ಫಲಾನುಭವಿ ಹೌದು, ಮತ್ತೆ ಈ ರೀತಿ ಇದು ಕಂದಾಯ ಗ್ರಾಮಕ್ಕೆ ಪ್ರಪೋಸಲ್ ಕಳಿಸ್ಬೇಕು ಅಂತ ಹೇಳಿ ಒಂದು ಮರ್ಜರ್ ಅನ್ನ ತಯಾರಿಸ್ತೀರಿ.
PDO ಅವರಿಂದ ಈ ಸ್ವತ್ತು ಮಾಹಿತಿಯನ್ನ ಪಡ್ಕೊಳ್ಳಿ. ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ, ಅವ್ರು ಏನು ಮಾಹಿತಿಯನ್ನ ಕೊಡ್ಬೇಕಂತ ಮಾಹಿತಿಯನ್ನ ಪಡ್ಕೊಳ್ಳಿ. ಯಾವ್ದಾದ್ರೂ ಆಲ್ರೆಡಿ ಹಕ್ಕುಪತ್ರ ತಗೊಂಡಿದ್ದಾರ ಅಂತ ಹೇಳಿ ಪರಿಶೀಲನೆ ಮಾಡಿ. ಏನಾಗಿರುತ್ತೆ, 94C CC ಯಲ್ಲಿ ಹಕ್ಕುಪತ್ರ ತಗೊಂಡ್ಬಿಟ್ಟಿರ್ತಾರೆ, ಇನ್ನು PDO ಹತ್ರ ಹೋಗಿಲ್ಲ, ಅದು PDO ಅವರಿಗೆ ಮಾಹಿತಿ ಇರೋದಿಲ್ಲ. ಅವ್ರು ಏನು ಕೊಟ್ಟಿರ್ತಾರೆ, ಇಲ್ಲ ನಾನು 40 ಜನರಿಗೆ ಅವರಿಗೆ PID ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ನೀವು ಮಾಹಿತಿ ಕೊಡ್ತಾರೆ. ಆ 40ರಲ್ಲಿ 20 ಜನ 94C CC ಯಲ್ಲಿ ತಗೊಂಡ್ಬಿಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ. ಆಫ್ಲೈನ್ ಇತ್ತು, ಕರ್ನಾಟಕದಲ್ಲಿ 1.5 ಲಕ್ಷ ಹಕ್ಕುಪತ್ರಗಳನ್ನ 94C ಯಲ್ಲಿ ಕೊಟ್ಟಿದ್ದಾರೆ, 16,000 94C CC ಯಲ್ಲಿ ಕೊಟ್ಟಿದ್ದಾರೆ. ಅದು ಜಿಲ್ಲೆಯಿಂದ ಬಂದ ಮಾಹಿತಿ, ನನಗೆ ಅಕ್ಯುರಸಿ ಬಗ್ಗೆ ಗೊತ್ತಿಲ್ಲ, ಯಾಕಂದ್ರೆ ಅದನ್ನು ಈಗ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ನಾವು ಡಾಟಾ ಎಂಟ್ರಿಗೆ ಕೊಡ್ತೀವಿ, ಆಗ ನಮಗೆ ಹೆಚ್ಚು ಪಿಕ್ಚರ್ ಗೊತ್ತಾಗುತ್ತೆ ಏನ್ ಮಾಡಿದಾರೆ ಅಂತ ಅನ್ನೋದು. ಎನಿವೆ, ಆ ಫಿಗರ್ ಅನ್ನ ನಾವು ತಗೊಂಡ್ರೆ ಅದರಲ್ಲಿ ಈ ಸ್ವತ್ತು ಆಗಿರೋದು ಬರೀ 10,000. IDPR ವೆಬ್ಸೈಟ್ ಪ್ರಕಾರ 10,720 ಈ ಸ್ವತ್ತು ಮಾತ್ರ ಇಶ್ಯೂ ಆಗಿದೆ. ಟಿಲ್ 2024 ನಮ್ದು ಏನಿದು ಸ್ಟಾರ್ಟ್ ಆಯ್ತು, ನಮ್ದು ಫಸ್ಟ್ ಈ ಸ್ವತ್ತು ನಾವು ಕ್ರಿಯೇಟ್ ಮಾಡಿರೋದು ಮೇ 1ನೇ ತಾರೀಕಿಗೆ. ಆ ಮೇ 1ನೇ ತಾರೀಕಿನ ಒಳಗಡೆ ಏನಿತ್ತು, ಬರೀ 10,720 ಈ ಸ್ವತ್ತು ಆ ಕ್ಯಾಟಗರಿಯಲ್ಲಿ ಬರ್ತಿತ್ತು. IDPR ವೆಬ್ಸೈಟ್ ಗೆ ಹೋದ್ರೆ ನಿಮ್ಗೆ ಅಲ್ಲೊಂದು ರಿಪೋರ್ಟ್ ಇದೆ, ಆ ರಿಪೋರ್ಟ್ ಅಲ್ಲಿ 94C CC 38 ಸಪರೇಟ್ ಕಾಲಮ್ ಇದೆ. ಅದರಲ್ಲಿ ನೋಡಿದ್ರೆ ಇವತ್ತಿನ ಡೇಟಿಗೆ ಅದೊಂದು 45,000 ಇರ್ಬೋದು, ಬಟ್ ಆ ಡೇಟ್ ಅಲ್ಲಿ ಏನಿತ್ತು, ಇಟ್ ವಾಸ್ ಓನ್ಲಿ 10,720. ಸೊ ಅಷ್ಟು ಮಾತ್ರ ಸಿಕ್ಕಿರೋದ್ರಿಂದ ಮೋಸ್ಟ್ ಆಫ್ ದೆಮ್ ಹಕ್ಕುಪತ್ರ ಇದೆ, ಆದ್ರೆ ಈ ಸ್ವತ್ತು ಮಾಡಿಸ್ಕೊಂಡಿಲ್ಲ. ಇದು ಸಾಧ್ಯತೆ ಇದೆ. ಮನುಷ್ಯ ಏನ್ ಮಾಡ್ತಾನೆ, ಅವಶ್ಯಕತೆ ಬಂದಾಗ ಹೋಗ್ತಾರೆ, ಅಲ್ಲಿ ತುಂಬಾ ಬ್ಯಾರಿಯರ್ಸ್ ಇದಾವೆ. ನಾವು ಮೇಡಮ್ ಆಫ್ ದ ರೆಕಾರ್ಡ್ಸ್, ಸೊ ನಮಗೆ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತಿದೆ, ನಾವು ಹೇಗೆ ಕೆಲಸ ಮಾಡ್ತೇವೆ ಅಂತಲೂ ನಮ್ಗೆ ಗೊತ್ತಿದೆ. ಎಷ್ಟೋ ಸಲ ಆ ಒಂದು ಹಕ್ಕುಪತ್ರದಿಂದ ಈ ಸ್ವತ್ತು ತಗೊಳ್ಳೋದು ಎಷ್ಟು ಕಷ್ಟ ಇದೆ. ಆ ಲೋಕಲ್ ಮೆಂಬರ್ ಅನ್ನ ಸ್ಯಾಟಿಸ್ಫೈ ಮಾಡಬೇಕು, PDO ಇರ್ಬೋದು, ಸೆಕ್ರೆಟರಿ ಇರ್ಬೋದು, ಅವರನ್ನ ಸ್ಯಾಟಿಸ್ಫೈ ಮಾಡಬೇಕು. ಅದರ ನಂತರ ಮಾತ್ರ ಅವರಿಗೆ ಈ ಸ್ವತ್ತು. ಇದನ್ನೇ ರಿಯಲೈಸ್ ಮಾಡಿಕೊಂಡು ನಾವು ಅದನ್ನ ಇಂಟಿಗ್ರೇಟ್ ಮಾಡಿರೋದು. ಈಗ 150% ಆಲ್ರೆಡಿ 36,000 ಜನರಿಗೆ ಆಲ್ರೆಡಿ ಈ ಸ್ವತ್ತು ಸಿಕ್ಕಾಗಿದೆ. ದಟ್ ಇಸ್ ಅ ಗುಡ್ ನಂಬರ್ ಔಟ್ ಆಫ್ 1 lakh. ಸೊ ಬಾಕಿನೂ ಪುಷ್ ಮಾಡ್ತಾ ಇದೀವಿ. ವಿ ವಿಲ್ ಎನ್ಶೂರ್ ದಟ್ ಎವ್ರಿಬಡಿ ಗೆಟ್ಸ್ ಇಟ್. ಸೊ ಅಟ್ ಲೀಸ್ಟ್ ಜನರಿಗೆ ಆಕ್ಚುಲಿ ಬೆನಿಫಿಟ್ ಬಗ್ಗೆ ಗೊತ್ತಿಲ್ಲ. ಬಟ್ ಈಗ ಪ್ರೆಸೆಂಟ್ ಪೊಸಿಷನ್ ಏನಿದೆ ಅಂತ ಅಂದ್ರೆ, ಮೊದಲೇನಾಗ್ತಿತ್ತು, ಸೇಲ್ ಡೀಡ್ ಅದರ್ಸ್ ಕ್ಯಾಟಗರಿಯಲ್ಲಿ ಯಾವ ಬೇಕಾದ್ರೆ ಸೇಲ್ ಡೀಡ್ ಮಾಡಬಹುದಿತ್ತು. ಈಗ ಕಾವೇರಿ 2ದಲ್ಲಿ ಅದನ್ನ ಬ್ಲಾಕ್ ಮಾಡಿದ್ದೇವೆ. PID ಇಲ್ಲ ಅಂತ ಅಂದ್ರೆ ಯಾವುದೂ ಸಹ ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ. 11A ಇರ್ಬೋದು, 11B ಇರ್ಬೋದು, ಅದಿದ್ರೆ ಮಾತ್ರ ಮಾಡ್ಲಿಕ್ಕೆ ಆಗುತ್ತೆ. 11B ಆದ್ರೆ ಅದು ಕ್ಲಿಯರ್ ಆಗಿ ಹೇಳುತ್ತೆ ಇದು ಅನಧಿಕೃತ ಸ್ವತ್ತಾಗಿದೆ ಅಂತ ಹೇಳ್ಬಿಟ್ಟು. ಆದ್ರೂ ಅವ್ರು ರಿಜಿಸ್ಟ್ರೇಷನ್ ಮಾಡ್ಕೋತಾನಂದ್ರೆ ಅವ್ನ ಹಣೆ ಬರ ಮಾಡ್ಬೋದು. ಆದ್ರೆ ಯಾರಿಗೆ PID ಇಲ್ಲ ಅವರಿಗೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಈಗ ಏನಾಗತ್ತೆ, ನಿಮ್ಗೆ ತುಂಬಾ ಜನ ಅಪ್ರೋಚ್ ಮಾಡ್ತಾರೆ, ಯಾಕೆ ಅವನಿಗೆ ಸೇಲ್ ಮಾಡ್ಬೇಕು, ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋರು. ಬರೀ ಅಗ್ರಿಮೆಂಟ್ ಹಾಕೊಂಡು ಕುತ್ಕೋಬೇಕಷ್ಟೇನೆ, ಅಧಿಕೃತವಾಗಿ ಸೇಲ್ ಅನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಸೇಲ್ ಮಾಡಿ ಖಾತೆ ಚೇಂಜ್ ಆಗ್ಬೇಕಂದ್ರೆ PID ಮೊದಲೇ ಕ್ರಿಯೇಟ್ ಆಗಿರ್ಬೇಕು. ಈ ಹೌಸ್ ಲಿಸ್ಟ್ ಮೇಲೆ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಎಷ್ಟೋ ಜನರಲ್ಲಿ ಮಿಸ್ಕನ್ಸೆಪ್ಷನ್ ಏನಿದೆ ಅಂದ್ರೆ, ನಾನು ಟ್ಯಾಕ್ಸ್ ಕಟ್ತಾ ಇದ್ದೀನಿ, ಹೌಸ್ ಲಿಸ್ಟ್ ಅಲ್ಲಿ ನನ್ನ ಹೆಸರಿದೆ, ಸೊ ನನ್ನ ಹತ್ರ ಖಾತೆ ಇದೆ ಅಂತ ಹೇಳಿ. ಸೊ ಇದು ಜನರಿಗೆ ನೀವು ಹೇಳಬೇಕು, ಸ್ವಾಮಿ ನಿಮ್ಮ ಹತ್ರ ಹೌಸ್ ಲಿಸ್ಟ್ ಇದ್ರೆ ಅದು ಖಾತೆ ಅಲ್ಲ. ಸೊ ಹೌಸ್ ಲಿಸ್ಟ್ ಅನ್ನ ಇಟ್ಕೊಂಡು ನೀವು ಯಾವುದೇ ಟ್ರಾನ್ಸಾಕ್ಷನ್ ಅನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಆಗ ಮಾತ್ರ ಜನ ಏನಿದೆ, ಇದರಲ್ಲಿ ಮಿನಿಮಮ್ ಫೀಸ್ ಇದೆ, ಆದ್ರೂ ಸಹ ಜನರು ಕೇಳ್ಬೋದು, ನಾನು ಯಾಕೆ ಕಟ್ಟಬೇಕು, ರಿಜಿಸ್ಟ್ರೇಷನ್ಗೆ 250 ರೂಪಾಯಿ ಕೊಡ್ಬೇಕಾಗತ್ತೆ, 5 ಪೇಜ್ ಸ್ಕ್ಯಾನಿಂಗ್ ಆಗತ್ತೆ, ಬಾಕಿ ಎಲ್ಲ ವೇವ್ ಆಫ್ ಮಾಡಿದ್ದೇವೆ, ಓನ್ಲಿ ಸ್ಕ್ಯಾನಿಂಗ್ ಫೀಸ್ ಇದೆ, ಆ ಸ್ಕ್ಯಾನಿಂಗ್ ಫೀಸ್ ಅನ್ನ ನಾನು ಯಾಕೆ ಕಟ್ಟಬೇಕು ಇಂಥದ್ದನ್ನ ಜನರು ಕೇಳ್ತಾರೆ. ನೀವು ತಿಳಿಸಿ ಹೇಳಿದ್ರೆ, ಅಥವಾ ಅದೇ ಗ್ರಾಮದಲ್ಲಿ ಯಾವುದೋ ಒಂದು ಉದ್ದೇಶಕ್ಕೆ ಲೋನ್ ತಗೊಳ್ಬೇಕು, ಏನೋ ಒಂದು ಉದ್ದೇಶಕ್ಕೆ ಒಂದು ಈ ಸ್ವತ್ತು ಮಾಡಿಸ್ಕೊಂಡವ್ನು ಇರ್ತಾನೆ. ಆ ಈ ಸ್ವತ್ತು ಮಾಡಿಸ್ಕೊಂಡವನ ಹತ್ರ ನೀನು ಹೆಂಗೆ ಈ ಸ್ವತ್ತು ತಗೊಂಡಿಪ್ಪ, ಅದಕ್ಕೆ ಎಷ್ಟು ಕಷ್ಟಪಟ್ಟಿ ಅಂತ ಅವ್ರ ಎದುರಿಗೆ ಹೇಳಿಸ್ಬಿಡಿ ಸಾಕು, ಜನರು ದುಡ್ಡು ಕೊಟ್ಟು ಈ ಸ್ವತ್ತುವನ್ನ ಮಾಡಿಸ್ಕೋತಾರೆ. ಸೊ ಈ ಸ್ವತ್ತು ಮತ್ತು ಏನು ಹೌಸ್ ಲಿಸ್ಟ್ ಇದೆ ಅದರ ಮಧ್ಯದ ಡಿಫರೆನ್ಸ್ ಅನ್ನ ಜನರಿಗೆ ಹೇಳಿ. ಮತ್ತೆ ಇನ್ನೊಂದು ಏನಾಗುತ್ತೆ, ನೀವು ಐಡೆಂಟಿಫೈ ಕರೆಕ್ಟ್ ಆಗಿ ಮಾಡಲಿಲ್ಲ ಅಂದ್ರೆ ಅವ್ರು ರಿಜಿಸ್ಟ್ರೇಷನ್ಗೆ ಬರೋದಿಲ್ಲ. ಯಾಕೆಂದ್ರೆ ನಮ್ಮಲ್ಲಿ ನಾವು ಮಾಡುವಾಗ ಈಗ ಪರಭಾರೆ ಅವಧಿಯನ್ನ ಹಾಕ್ತೀವಿ, ಇಷ್ಟು ವರ್ಷ ಪರಭಾರೆ ಮಾಡಬಾರ್ದು ಅಂತ. ಈ ಗ್ರಾಮ ಠಾಣದ ಒಳಗಡೆನೆ ಇತ್ತು, ಅವನಿಗೆ PDOನೇ ಇಶ್ಯೂ ಮಾಡ್ತಿದ್ರು ಅಂದ್ರೆ ನಾನು ಪರಭಾರೆ ಹಾಕ್ಬಿಟ್ಟು ಯಾಕೆ ಮಾಡ್ಕೋಬೇಕು, ನಾಳೆ ಏನೋ ನನ್ಗೆ ಅಗತ್ಯ ಬಿತ್ತು, ನಾನು ಪರಭಾರೆ ಮಾಡ್ಬೇಕಿತ್ತು ಅಂದ್ರೆ ಮಾಡ್ಲಿಕ್ಕೆ ಆಗೋದಿಲ್ಲ ಇದರಲ್ಲಿ. ಅದಕ್ಕಾಗಿ ನನಗೆ ಅದು ಬೇಡ ಅಂತ ಹೇಳಿ ತುಂಬಾ ಜನ ಹೇಳ್ತಾರೆ. ಆದ್ರಿಂದ ಸಹ ನೀವು ಬೆನಿಫಿಷಿಯರಿ ಸಿಲೆಕ್ಷನ್ ಅನ್ನ ದಯವಿಟ್ಟು ಕರೆಕ್ಟ್ ಆಗಿ ಮಾಡ್ಕೊಳ್ಳಿ. ಸೊ ಯಾವ್ದಾದ್ರು 94C CC ಅಲ್ಲಿ ಬೇರೆ ಸ್ಕೀಮ್ಗಳಲ್ಲಿ ಅವ್ರ ಹತ್ರ ಹಕ್ಕುಪತ್ರ ಇದೆಯಾ ಅನ್ನೋದನ್ನ ವೆರಿಫೈ ಮಾಡ್ಕೊಳ್ಳಿ. ಇನ್ನು ತುಂಬಾ ಕೇಸಸ್ ಅಲ್ಲಿ ಏನಿದೆ,
ಹೌಸಿಂಗಿಗೆ ಲ್ಯಾಂಡ್ ರಿಸರ್ವ್ ಮಾಡಿ ಕೊಟ್ಟಿದ್ದೀವಿ ಅದರಲ್ಲಿ, ಅಥವಾ ಎಕ್ವೈರ್ ಮಾಡ್ಕೊಂಡಿದ್ದಾರೆ. ಮೊದಲೇನಿದೆ, ಸುಮಾರು ನೀವು 2000 ಟೈಮ್ ಅಲ್ಲಿ ನೋಡಿದ್ರೆ ಸರ್ಕಾರ ತುಂಬಾ ಲ್ಯಾಂಡ್ ಅನ್ನ ಎಕ್ವೈರ್ ಮಾಡ್ಕೊಂಡಿದೆ. ಜನತಾ ಕಾಲನಿ ಅಂತ ಇರ್ಬೋದು, ಅಥವಾ ನಮ್ಮಲ್ಲಿ ಎಕೆ ಕಾಲನಿ ಅಂತ ಅಡಿ ಮಾಡಿದ್ದಾರೆ. ಚೇರ್ಮನ್ ಗ್ರಾಮ ಪಂಚಾಯತಿ, BDO ಹೆಸರಿಗಿದೆ, EO ಅವ್ರ ಹೆಸರಿಗಿದೆ. ಈ ರೀತಿ ಜಮೀನುಗಳಿದ್ದಾವೆ, ಬಟ್ ಅದು ಗ್ರಾಮ ಠಾಣ ಅಂತ ಮಾರ್ಕ್ ಆಗಿಲ್ಲ. ಸೊ ನಮ್ಮಲ್ಲಿ ಏನ್ ಮಾಡ್ತಾರೆ, ಅದು ಸ್ಕೀಮ್ ಬಂದಾಗ ತಕೊಂಡು ಒಂದು 5 ಎಕರೆ ರಿಸರ್ವ್ ಮಾಡಿಸ್ಕೊಂಡ್ರು DC ಅವ್ರ ಹತ್ರ. ಮಾಡಿಸ್ಕೊಂಡ ನಂತರ ಏನ್ ಮಾಡಿದ್ರು, ಏನೋ ಒಂದು ಇಲೆಕ್ಷನ್ ಬರ್ತಾ ಇತ್ತು, ಏನೋ ಒಂದು ಫಂಕ್ಷನ್ ಇತ್ತು, ಅದರಲ್ಲಿ ಏನ್ ಮಾಡ್ತಾರೆ, 100 ಜನರಿಗೆ ಕೊಟ್ಬಿಟ್ರು. ಸೊ 2.5 ಎಕರೆ ಖಾಲಿ ಆಯ್ತು, ಇನ್ನು 2.5 ಎಕರೆ ಹಾಗೆ ಇತ್ತು. ಆ 2.5 ಎಕರೆಯನ್ನ ನಾವು ಕರೆಕ್ಟ್ ಆಗಿ ನಿರ್ವಹಣೆ ಮಾಡೋದಿಲ್ಲ. ಈ ಮೆಂಬರ್ಗಳು ಏನ್ ಮಾಡ್ತಾರೆ, ಇದು ಹೌಸಿಂಗ್ ಇದ್ದ ಜನ ಅಲ್ಲೋ ಕೂತ್ಕೊ, ನಾನ್ ನೋಡ್ಕೋತೀನಿ, ನಿನ್ ಯಾರು ಹೇಳಿಸ್ತಾರಂತ ಆಗ್ಬಿಟ್ಟು. ಸೊ ಅವನಲ್ಲಿ ಹೋಗಿ ಮನೆ ಕಟ್ಕೊಂಡ್ ಬಿಡ್ತಾನೆ. ಸೊ ಆಮೇಲೆ ಏನಾಗತ್ತೆ, ಅವನ ಹತ್ರ ಯಾವುದೇ ದಾಖಲೆ ಇರೋದಿಲ್ಲ. ಇವರು ಹೌಸ್ ಲಿಸ್ಟ್ ಮಾಡಿ ಕೊಡ್ತಾರೆ, ಅಥವಾ ಕೆಲವೊಂದಿಷ್ಟು ಜನ ತುಂಬಾ ರಿಸ್ಕ್ ತಗೊಳ್ಳುವಂತ PDOಗಳಿದ್ರೆ ಅವರಿಗೆ ಈ ಸ್ವತ್ತನ್ನು ಕೊಟ್ಟಿರ್ಬೋದು. ಆದ್ರೆ ಆಕ್ಚುಲಿ ಅಧಿಕೃತವಾದ ದಾಖಲೆ ಇಲ್ಲದೆ ಈ ಸ್ವತ್ತನ್ನ ಕೊಡ್ಲಿಕ್ಕೆ ಆಗೋದಿಲ್ಲ. ಗ್ರಾಮ ಠಾಣದ ಹೊರಗಡೆ ಏನಿದೆ, ಹಕ್ಕುಪತ್ರ ಇರಲಾರ್ದೆ ಈ ಸ್ವತ್ತು ಕೊಡ್ಲಿಕ್ಕೆ ಆಗೋದಿಲ್ಲ. ಸರಿ ಹೇಳ್ತಾ ಇದ್ದೀನ ನಾನು? PDOs, ಇಫ್ ಎನಿಬಡಿ ಡಸಂಟ್ ಅಗ್ರಿ ವಿತ್ ಮೀ ಹೇಳಿ. ಗ್ರಾಮ ಠಾಣದ ಹೊರಗಡೆ ಈ ಸ್ವತ್ತುವನ್ನ ಕೊಡಬೇಕಾದ್ರೆ ಹಕ್ಕುಪತ್ರ ಬೇಕೇ ಬೇಕು. ಸರಿನಾ? ಓಕೆ. ಸೊ ಆದ್ರೂ ಸಹ ಎಷ್ಟೋ ಜನರ ಹತ್ರ ಇರಬಹುದು, ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡೋದಿಲ್ಲ. ಆದ್ರೆ ಆ ಕೇಸಲ್ಲಿ ಏನಾಗತ್ತೆ, 250 ಜನರ ಹತ್ರ ಈ ಸ್ವತ್ತು ಇರತ್ತೆ, ಯಾಕಂದ್ರೆ ಅವ್ರಿಗೆ ಹಕ್ಕುಪತ್ರ ಸಿಕ್ಕಿದೆ, ಇನಿಷಿಯಲ್ ಸ್ಟೇಜ್ ಅಲ್ಲೇ ಸಿಕ್ಕಿದೆ. ಆದ್ರೆ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಏನಿದ್ದಾರೆ, ಅವರು 100 ಜನ ಇರ್ಬೋದು, 150 ಜನ ಮನೆ ಕಟ್ಕೊಂಡು ಬಿಟ್ಟಿದ್ದಾರೆ. ಆದ್ರೆ ಅವ್ರ ಹತ್ರ ಓನ್ಲಿ ಹೌಸ್ ಲಿಸ್ಟ್ ಇರತ್ತೆ, ಮತ್ತೆ ಯಾವುದೇ ದಾಖಲೆ ಇರೋದಿಲ್ಲ. ಅಂತ ಕೇಸಲ್ಲಿ ಸಹ ನಾವು ಕಂದಾಯ ಗ್ರಾಮವನ್ನ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಅದನ್ನ ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡ್ಕೋಬೇಕು. ಆಮೇಲೆ ಗ್ರಾಮಕ್ಕೆ ನೀಡಬಹುದಾದ ಹೆಸರನ್ನ ನಿಗದಿ ಮಾಡ್ಬೇಕಾಗತ್ತೆ. ಈ ಗ್ರಾಮಕ್ಕೆ ಏನ್ ಹೆಸರನ್ನ ಕೊಡಬೇಕು, ಅಥವಾ ಎಕ್ಸ್ಟೆನ್ಷನ್ಗೆ ಏನ್ ಹೆಸರನ್ನ ಕೊಡಬೇಕು, ಅಥವಾ ಬಡಾವಣೆಗೆ ಏನ್ ಹೆಸರನ್ನ ಕೊಡ್ಬೇಕಂತ ಹೇಳ್ಬಿಟ್ಟು ದಯವಿಟ್ಟು ಕಾಲನಿ ಅನ್ನೋ ವರ್ಡ್ ಅನ್ನ ಅವಾಯ್ಡ್ ಮಾಡಿ. ಅಂಬೇಡ್ಕರ್ ಕಾಲನಿ, ಬಡಾವಣೆ ಅಂತ ಮಾಡಿ, ಓಕೆ. ಕಾಲನಿ ಅನ್ನೋದು ಬೇಡ, ಯಾಕಂದ್ರೆ ಇದೊಂದು ಬ್ರಿಟಿಷ್ ಟರ್ಮ್ ಆಗಿರೋದ್ರಿಂದ ನಾವು ಕಾಲನಿಯಲ್ಲಿ ಇದ್ವಿ ಆಗ. ಸೊ ಮತ್ತೆ ಕಾಲನಿಗೆ ಹೋಗೋದು ಬೇಡ ಅನ್ನೋದಿದೆ. ಆದ್ರಿಂದ ದಯವಿಟ್ಟು ಕಾಲನಿ ಅನ್ನೋ ವರ್ಡ್ ಅನ್ನ ಯೂಸ್ ಮಾಡಬೇಡಿ, ಬಡಾವಣೆ ಅಂತ ಅದ್ರ ಬದಲು ಯೂಸ್ ಮಾಡಬಹುದು. ಸೊ ಅಲ್ಲಿ ಏನಿದೆ, ಜನರು ನಾರ್ಮಲಿ ಏನಿರುತ್ತೆ, ಏನೋ ಒಂದು ಹೆಸರಿಂದ ಕರೀತಾ ಇರ್ತಾರೆ. ಆ ಒಂದು ಬೀದಿ ಇದ್ರು ಆ ಬೀದಿಗೆ ಏನೋ ಒಂದು ಹೆಸರು ಇಟ್ಕೊಂಡಿರ್ತಾರೆ, ಅದನ್ನೇ ನಾರ್ಮಲ್ ಆಗಿ ಹಾಕ್ಬೋದು. ಎಲ್ಲಾದ್ರೂ ಇಲ್ಲ ಡಿಸ್ಪ್ಯೂಟ್ ಬರ್ತಾ ಇದೆ ಅಂದ್ರೆ ಅಗತ್ಯವಿದ್ದಲ್ಲಿ ನೀವು ಗ್ರಾಮ ಸಭೆಯನ್ನ ಸಹ ನಡೆಸಲಿಕ್ಕೆ ಅವಕಾಶ ಇದೆ, ಮಾಡಿ. ಆದ್ರೆ ಗ್ರಾಮ ಸಭೆ ಮಾಡಿನೇ ತೀರ್ಮಾನ ಮಾಡ್ಬೇಕಂದ್ರೆ ಅಗತ್ಯ ಇಲ್ಲ. ಎಲ್ಲೂ ಡಿಸ್ಪ್ಯೂಟ್ ಇಲ್ಲ ಅಂತಂದ್ರೆ ಹಾಗೆ ನೀವು ಮಜರ್ ಮಾಡಿ ಇಂಥ ಹೆಸರು ಅಂತ ಕೊಟ್ರೆ ಅದನ್ನ ಘೋಷಣೆ ಮಾಡಬಹುದು. ಸೊ ಆಮೇಲೆ ಕಂದಾಯ ದಾಖಲೆಗಳನ್ನ ಪರಿಶೀಲನೆ ಮಾಡ್ಕೋಬೇಕು. ಯಾವ ಸರ್ವೆ ನಂಬರ್ ಇದೆ, ಆ ಸರ್ವೆ ನಂಬರ್ ಮೊದಲಿಂದ ಯಾರ ಹೆಸರಿಗೆ ಬರ್ತಾ ಇತ್ತು, ಅದು ಎ ಖರಾಬ್ ಇದೆಯಾ, ಬಿ ಖರಾಬ್ ಅಲ್ಲಿ ಕುತ್ಕೊಂಡಿದ್ಯಾ, ಇದೆಲ್ಲ ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ಕೋಬೇಕು. ಕಾಲಮ್ 9 ಅಲ್ಲಿ ಏನ್ ಎಂಟ್ರಿ ಇದೆ ಅಂತ ನೋಡ್ಬೇಕು. ಅದೇ ರೀತಿ ಸರ್ವೆ ದಾಖಲೆಯನ್ನ ಪರಿಶೀಲನೆ ಮಾಡಬೇಕು. ಕರ್ತ ಏನಂತ ಬರ್ತಾ ಇತ್ತು ಅನ್ನೋದನ್ನ ನೋಡ್ಬೇಕು. ಫಾರ್ ಎಕ್ಸಾಂಪಲ್, ರೆವಿನ್ಯೂ ರೆಕಾರ್ಡ್ಸ್ ಅಲ್ಲಿ ಕೆಲವು ಸಲ ತಪ್ಪು ಎಂಟ್ರೀಸ್ ಇರ್ತವೆ. ಕೆರೆಗೂ ಸಹ ಸರ್ಕಾರಿ ಖರಾಬ್ ಅಂತ ಬರೆದಿರ್ತಾರೆ. ಆದ್ರೆ ನೀವು ಸರ್ವೆ ಡಾಕ್ಯುಮೆಂಟ್ ಅನ್ನ ನೋಡಿದಾಗ ಅದು ಕೆರೆ ಆಗಿರುತ್ತೆ. ಸೊ ಅಂತದನ್ನ ವೆರಿಫೈ ಮಾಡ್ಕೊಳ್ಳಿಕ್ಕೆ ಸರ್ವೆ ಡಾಕ್ಯುಮೆಂಟ್ಸ್ ಅನ್ನ ಸಹ ಕರೆಕ್ಟ್ ಆಗಿ ವೆರಿಫೈ ಮಾಡಬೇಕು. ಅದರ ನಂತರ ಏನಿದೆ, ಆ ಪರ್ಟಿಕ್ಯುಲರ್ ಏನ್ ನಾವು ಹೆಬಿಟೇಷನ್ ಅನ್ನ ಗುರುತು ಮಾಡಿದ್ದೇವೆ, ಆ ಹೆಬಿಟೇಷನ್ ಇದ್ದು ಸ್ಕೆಚ್ ಅನ್ನ ತಯಾರು ಮಾಡಬೇಕಾಗತ್ತೆ. ಸೊ ಪ್ರಿಲಿಮಿನರಿ ನೋಟಿಫಿಕೇಶನ್ ಕಳಿಸುವಾಗ ವಿ ವಿಲ್ ನಾಟ್ ಇನ್ಸಿಸ್ಟ್ ಆನ್ ಕೇಸ್ರ್ಯಾಕ್ ಮ್ಯಾಪ್. ಬಟ್ ಕೇಸ್ರ್ಯಾಕ್ ಮ್ಯಾಪ್ ಬಂದ್ರೆ ಒಳ್ಳೇದು, ಫೈನಲ್ ಮಾಡೋದು ಈಸಿ ಆಗುತ್ತೆ. ಬಟ್ ಈಗ ಟೈಮ್ ಶಾರ್ಟ್ ಇದೆ ಅನ್ನೋ ಉದ್ದೇಶಕ್ಕೆ ಇನಿಷಿಯಲಿ ಕಳಿಸುವಾಗ ಗ್ರಾಮ ನಕಾಶೆಯಲ್ಲಿ ನೀವು ಮಾರ್ಕ್ ಮಾಡಿ ಕಳಿಸಿದ್ರು ಸಹ ನಾವು ಎಕ್ಸೆಪ್ಟ್ ಮಾಡ್ಕೋತೇವೆ. ಟು ದ ಸ್ಕೇಲ್ ಮಾಡೋ ಅಗತ್ಯನೂ ಸಹ ನಾವು ಕೇಳೋದಿಲ್ಲ. ಬಟ್ ಅಲ್ಟಿಮೇಟ್ಲಿ ಏನಿದೆ, ನೀವು ಬೋಡಿ ಮಾಡಬೇಕಾಗತ್ತೆ. ಸೊ ಅಲ್ಟಿಮೇಟ್ಲಿ ನೀವು ಬೋಡಿ ಮಾಡಬೇಕಾಗತ್ತೆ. ಅದಕ್ಕಾಗಿ ಫೈನಲ್ ಆಗೋಕ್ಕಿಂತ ಮೊದಲು ಟು ದ ಸ್ಕೇಲ್ ಮಾಡಲೇಬೇಕಾಗತ್ತೆ. ಬಟ್ ಈ ಪೀರಿಯಡ್ ಏನಿದೆ, ಇದು ಒಂದ್ ಸ್ವಲ್ಪ ಬೇಗ ಮುಗಿಲಿ ಅನ್ನೋ ಉದ್ದೇಶಕ್ಕೆ ನಾನು ಹೇಳ್ತಾ ಇದ್ದೀನಿ. ಪ್ರಿಲಿಮಿನರಿ ನೋಟಿಫಿಕೇಶನ್ ಕಳಿಸುವಾಗ ವಿ ಆರ್ ನಾಟ್ ಇನ್ಸಿಸ್ಟಿಂಗ್ ಆನ್ ಕೇಸ್ರ್ಯಾಕ್ ಮ್ಯಾಪ್ಸ್ ಆರ್ ಟು ದ ಸ್ಕೇಲ್ ಮ್ಯಾಪ್ಸ್. ಬಟ್ ಫೈನಲ್ ಬರುವಾಗ ನಮ್ಗೆ ಅದೆಲ್ಲ ಅವಶ್ಯಕತೆ ಇರುತ್ತೆ. ಅದಿಲ್ಲದೆ ನಾವು ಫೈನಲ್ ನೋಟಿಫಿಕೇಶನ್ ಅನ್ನ ಮಾಡೋದಿಲ್ಲ. ಖಾಸಗಿ ಭೂಮಿ ಆಗಿದ್ದಲ್ಲಿ ಏನ್ ಮಾಡ್ಬೇಕು, ಮಾಲೀಕರೇ ಸ್ವಂತ ಮನೆ ಕಟ್ಕೊಂಡಿದ್ದಿದ್ರೆ ಅಥವಾ ಮಾಲೀಕರ ಕುಟುಂಬದವರು ಕಟ್ಕೊಂಡಿದ್ದಿದ್ರೆ ತುಂಬಾ ಚೆನ್ನಾಗಿ ಹೇಳ್ತಾರೆ, ಸರ್ ಆ ಮಾಲೀಕ ಸತ್ತೋಗಿದ್ದಾನೆ ಸರ್, ಅದು 10 ತಲೆಮಾರಿಂದ ಚೇಂಜ್ ಆಗಿಲ್ಲ ಹೆಸರು ಸರ್, ಆಗಿಂದ ಹಾಗೆ ಇದೆ, ಈಗ ಅವ್ರ ಕುಟುಂಬದವರೆಲ್ಲ ಕಟ್ಕೊಂಡಿದ್ದಾರೆ ಸರ್, ಮಾಡ್ಬೋದಲ್ಲ ಅಂತ. ಮಾಡ್ಲಿಕ್ಕೆ ಅವಕಾಶ ಇಲ್ಲ.
ಯಾಕಂದ್ರೆ ಅವನಿಗೆ ಪಿತ್ರಾರ್ಜಿತವಾಗಿ ಆಸ್ತಿ ಬರಬೇಕಿತ್ತು, ಆ ಆಸ್ತಿಯಲ್ಲಿ ಅವನು ಕಟ್ಕೊಂಡಿದ್ದಾನೆ. ಆದ್ದರಿಂದ ಅವನು ಕೃಷಿ ಕಾರ್ಮಿಕ ಅಂತ ಕರ್ಸ್ಕೊಳ್ಳೋದಿಲ್ಲ, ಅನಧಿಕೃತ ನಿವಾಸಿ ಅಂತೂ ಕರ್ಸ್ಕೊಳ್ಳೋದಿಲ್ಲ. ಆದ್ದರಿಂದ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಎರಡನೇದಾಗಿ ಏನಿದೆ, ಏನಾದ್ರೂ ಒಂದು ಅಗ್ರಿಮೆಂಟ್ ಇರುತ್ತೆ. ಸೂರ್ಯಚಂದ್ರ ಇರೋ ತನಕ ಈ ಜಮೀನು ನಿಮ್ಗೆ ನಾವು ಬಿಟ್ಕೊಟ್ಟಿದೀವಿ 1,000 ರೂಪಾಯಿಗೆ ಅಂತ ಏನೋ ಒಂದು ಬರ್ಕೊಂಡಿರ್ತಾರೆ. ಅದು ಸಹ ನಾವು ಅನಧಿಕೃತ ಲೇಔಟ್ ಅಂತಲೇ ಅದನ್ನ ಕನ್ಸಿಡರ್ ಮಾಡ್ತೀವಿ. ನಿಮ್ಮ ಭಾಗದಲ್ಲಿ ಇದು ಜಾಸ್ತಿ ಇರೋ ಸಾಧ್ಯತೆ ಇದೆ, ಆದ್ರಿಂದ ದಯವಿಟ್ಟು ಅದನ್ನ ವೆರಿಫೈ ಮಾಡಿ ಅಂತ ಪ್ರಪೋಸಲ್ಗಳನ್ನ ಕಳಿಸ್ಬೇಡಿ. ಅದರ ನಂತರ ಕೃಷಿ ಕಾರ್ಮಿಕರಾಗಿರ್ಬೇಕು. ಅವರು ಯಾರು ಫಲಾನುಭವಿ ಇದ್ದಾರೆ ಅವರು ಕೃಷಿ ಕಾರ್ಮಿಕರಾಗಿದ್ರೆ ಮಾತ್ರ ಮಾಡ್ಲಿಕ್ಕೆ ಅವಕಾಶ ಇದೆ. ಇಲ್ಲ ಅವರು ಜಾಬ್ ಮಾಡ್ತಾರೆ, ಆಯ್ತಾ, ಅವರು ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಕಟ್ಕೊಂಡಿದ್ದಾರೆ, ಈಗ ಅವರಿಗೆ ಹೆಲ್ಪ್ ಮಾಡಬೇಕು, ಅವ್ರಿಗೆ ದಾಖಲೆ ಇಲ್ಲ, ಗ್ರಾಮ ಠಾಣ ಮಾಡ್ಲಿಕ್ಕೆ ಅವಕಾಶ ಇದೆ. ಏನಾಗುತ್ತೆ, ಗೌರ್ಮೆಂಟ್ ಲ್ಯಾಂಡ್ ಪಕ್ಕದಲ್ಲಿ ಲ್ಯಾಂಡ್ ಬಂದಿದೆ ಅಂತ ಇಟ್ಕೊಳ್ಳೋಣ, ಇಟ್ ಕ್ಯಾನ್ ಬಿ ಇನ್ಕ್ಲೂಡೆಡ್ ಇನ್ ದ ಗ್ರಾಮ ಠಾಣ, ಬಟ್ 2E ಮಾಡೋದಿಲ್ಲ, ಇದಕ್ಕೆ ಹಕ್ಕುಪತ್ರ ಕೊಡೋದಿಲ್ಲ. ಸೊ ಹ್ಯಾಬಿಟೇಷನ್ ಏನಿರುತ್ತೆ ಅದು ಪಕ್ಕದಲ್ಲಿದೆ, ನಾವು ಕನ್ವೀನಿಯನ್ಸ್ಗೆ ಅದನ್ನೆಲ್ಲ ಗ್ರಾಮ ಠಾಣ ಅಂತ ಗುರುತಿಸ್ತೇವೆ, ಯಾಕಂದ್ರೆ ಚರಂಡಿ ಮಾಡ್ಬೇಕಿರ್ಬೋದು, ಏನೇ ಇರ್ಬೋದು. ಬಟ್ ಇದ್ರ ಬಗ್ಗೆ ಆಲ್ರೆಡಿ ಗೌರ್ಮೆಂಟ್ ಇಂದ ಕ್ಲಾರಿಫಿಕೇಶನ್ ಅನ್ನ ನಾವು ಕೊಟ್ಟಿದ್ದೇವೆ. ಪ್ರೈವೇಟ್ ಲ್ಯಾಂಡ್ ಗ್ರಾಮ ಠಾಣದ ಒಳಗಡೆ ಇರಬಹುದು. ಇನಿಷಿಯಲ್ ಸರ್ವೆಯಲ್ಲಿ ಸಹ ನೀವು ನೋಡಿದ್ರೆ ಖಾನೇಶ್ಮಾರಿ ಅಂತ ಬಿಟ್ಟಿದ್ರು. ಆ ಖಾನೇಶ್ಮಾರಿ ಅಂತ ಬಿಟ್ಟಿದ್ ಏನ್ ಜಾಗ ಇತ್ತು ಅಂದ್ರೆ ಅನ್ಸರ್ವೇಡೇ ಇತ್ತು, ಬಟ್ ಗ್ರಾಮ ಠಾಣದ ಒಳಗಡೆ ಇರುವಂತಹ ಕೃಷಿ ಭೂಮಿಯನ್ನ ಖಾನೇಶ್ಮಾರಿ ಅಂತ ಬಿಟ್ಟಿದ್ರು. ಸೊ ಈಗ ಏನಾಗುತ್ತೆ, ಸರ್ವೆ ನಂಬರ್ ಇರುವಂತಹ ಜಾಗ ಗ್ರಾಮ ಠಾಣ ಒಳಗಡೆ ಬರುತ್ತೆ, ಬಟ್ ಸರ್ವೆ ನಂಬರ್ ಅದಕ್ಕೆ ಕಂಟಿನ್ಯೂ ಆಗುತ್ತೆ. ಅವ್ರು ಏನಾದ್ರೂ ಅಲ್ಲಿ ಕನ್ವರ್ಷನ್ ಮಾಡಿಕೊಂಡು ಪ್ರಾಪರ್ ಲೇಔಟ್ ಅಪ್ರೂವಲ್ ತಗೊಂಡೇನೆ ಮುಂದುವರಿಬೇಕು ಅಂತ ಹೇಳಿ ಸರ್ಕಾರ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟಿದೆ. ಇದೆಲ್ಲ ಮಾಡಿದ ನಂತರನೂ ಸಹ ನಾವು ಇದು ಅನಧಿಕೃತ ಬಡಾವಣೆ ಅಲ್ಲ ಅಂತ ಹೇಳ್ಬಿಟ್ಟು ಒಂದು ಸರ್ಟಿಫಿಕೇಶನ್ ಅನ್ನ ಕೇಳ್ತೇವೆ. ಆ ಸರ್ಟಿಫಿಕೇಟ್ ಅನ್ನ ವಿಎ ಹಂತದಿಂದನೇ ಕೊಟ್ಕೊಂಡು ಹೋಗ್ಬೇಕಾಗತ್ತೆ. ಯಾಕಂದ್ರೆ ಕಂದಾಯ ಇಲಾಖೆಯಲ್ಲಿ ನಿಮ್ಗೆ ಗೊತ್ತಿದೆ, DC ಅವರಿಂದ ನಾವು ಸರ್ಟಿಫಿಕೇಟ್ ಕೇಳಿದಾಗ ವಿಎ ಇಂದ ಅದು ಬರ್ಕೊಂಡು ಬಂದ್ರೆ ಮಾತ್ರ ನಮಗೆ DC ಅವ್ರ ಸರ್ಟಿಫಿಕೇಟ್ ಸಿಗತ್ತೆ. ಸೊ ಅಲ್ಲಿಂದ ನೀವು ಕರೆಕ್ಟ್ ಆಗಿ ಮರ್ಜರ್ ಮಾಡಿ ಆ ಸರ್ಟಿಫಿಕೇಶನ್ ಅನ್ನ ಕೊಡ್ಬೇಕಾಗತ್ತೆ. 2E ಅಧಿಸೂಚನೆಯನ್ನ ಹೊರಡಿಸಲಿಕ್ಕೆ ಏನು ದಾಖಲಾತಿ ಬೇಕೋ ಆ ದಾಖಲಾತಿಯನ್ನ ನೀವು ತಯಾರಿಸಿ ಕೊಡ್ಬೇಕು. ಸೊ 2E ಅಧಿಸೂಚನೆಯನ್ನ DC ಅವರು ಹೊರಡಿಸಬೇಕಾಗತ್ತೆ. ಅದಕ್ಕಾಗಿ ಏನ್ ದಾಖಲಾತಿ ಬೇಕೋ ಅದನ್ನ ರೆಡಿ ಮಾಡಿ ನೀವು ಪ್ರಸ್ತಾವನೆ ಜೊತೆಗೆ ಕೊಡ್ಬೇಕಾಗತ್ತೆ, ಖಾಸಗಿ ಭೂಮಿ ಆಗಿದ್ದಲ್ಲಿ. ನೆಕ್ಸ್ಟ್ ಏನ್ ಮಾಡ್ತಾರೆ, ಖಾಸಗಿ ಭೂಮಿಯಲ್ಲಿ ತಹಶೀಲ್ದಾರು ಮತ್ತು ADL ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಬೇಕು. ತುಂಬಾ ಕೋರ್ಟ್ ಕೇಸ್ಗಳಾಗಿದೆ. ದೇ ಆರ್ ಸೇಯಿಂಗ್ ನಿಮ್ಮ ಆಕ್ಟ್ ಅಲ್ಲಿ ಬರ್ಕೊಂಡಿದೆ ತಹಶೀಲ್ದಾರು ಮತ್ತು ADL ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ಬೇಕಂತ, ಬಟ್ ಮಾಡಿಲ್ಲ. ಆದ್ರಿಂದ ಸ್ಕ್ವಾಶ್ ಮಾಡ್ಕೊಡಿ ಅಂತ 2E ಅನ್ನ ಸ್ಕ್ವಾಶ್ ಮಾಡುತ್ತೆ ಕೋರ್ಟ್. ದಯವಿಟ್ಟು ಪ್ರೊಸೀಜರ್ ಅನ್ನ ಫಾಲೋ ಮಾಡಿ. ಅದು ಹೇಳುತ್ತೆ ತಹಶೀಲ್ದಾರ್ ಮತ್ತು ADL ಏನಿದೆ ಸ್ಪಾಟ್ ಇನ್ಸ್ಪೆಕ್ಷನ್ ಅನ್ನ ಮಾಡಿ, ಹೌದು ಅಲ್ಲಿ ಅನ್ಅಥರೈಸ್ಡ್ ಹ್ಯಾಬಿಟೇಷನ್ ಇರೋದು ಹೌದು ಅಂತ ಹೇಳಿ ಇದು ಅನಧಿಕೃತ ಬಡಾವಣೆ ಅಲ್ಲ ಅನ್ನೋದನ್ನು ಸಹ ಖಚಿತಪಡಿಸ್ಕೋಬೇಕು. ಎಲ್ಲ ಫಲಾನುಭವಿಗಳು ಏನು ಐಡೆಂಟಿಫೈಡ್ ಅಂದ್ರೆ ಅಪ್ರಾಕ್ಸಿಮೇಟ್ಲಿ ದೇ ಆರ್ ಆಲ್ ಎಲಿಜಿಬಲ್ ಅನ್ನೋದು ಸಹ ಅವರು ಖಚಿತಪಡಿಸ್ಕೋಬೇಕು. ಅದರ ನಂತರ 2E ಪ್ರಸ್ತಾವನೆಯನ್ನ ತಯಾರಿಸಿ ಜಿಲ್ಲಾಧಿಕಾರಿಗಳಿಗೆ AC ಮುಖಾಂತರ ಕಳಿಸ್ಕೊಡ್ಬೇಕು. ಸೊ DC ಅವರಿಗೆ ಹೋದಾಗ ರೀಸೆಂಟ್ಲಿ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದೇವೆ. DC ಅವರು ನೋಟಿಸ್ ಅನ್ನ ಕೊಟ್ಟು ಫಲಾನುಭವಿ ಅಂದ್ರೆ ಯಾರು ಲ್ಯಾಂಡ್ ಲೂಸರ್ಸ್ ಇದ್ದಾರೆ ಅವರಿಗೆ ನೋಟಿಸ್ ಅನ್ನ ಕೊಟ್ಟು ಪ್ರಾಪರ್ ಹಿಯರಿಂಗ್ ಅನ್ನ ಕಂಡಕ್ಟ್ ಮಾಡಿ ಕೋರ್ಟ್ ಅಲ್ಲಿ ಹೇಗೆ ಮಾಡ್ತೀವಿ ಆ ರೀತಿ ಮಾಡಿ ಮಾತ್ರ 2E ಅನ್ನ ಹೊರಡಿಸಬೇಕು. ಮೊದಲೇನಾಗ್ತಿತ್ತು, ಪ್ರಸ್ತಾವನೆ ಬಂತು 2E ಹೊರಡಿಸ್ಬಿಟ್ವಿ, RTC ಅನ್ನ ಚೇಂಜ್ ಮಾಡಿಬಿಡ್ತಿದ್ವಿ ವಿದೌಟ್ ದ ನಾಲೆಜ್ ಆಫ್ ದ ಓನರ್. ಇದ್ರ ಬಗ್ಗೆ ತುಂಬಾ ಕೇಸ್ಗಳಾಗಿ ಧಾರವಾಡ ಬೆಂಚ್ ಅಲ್ಲಿ ಒಂದು 2-3 ಕೇಸಲ್ಲಿ ಸ್ಪೆಸಿಫಿಕ್ ಡೈರೆಕ್ಷನ್ ಮತ್ತು ಸೇಯಿಂಗ್ ದಟ್ ನೀವು ಇದು ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧ ಇದೆ, ನೀವು ಈಗ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ. ಅದರ ನಂತರ ಒಂದು ಕ್ಲಾರಿಫಿಕೇಶನ್ ಅನ್ನ ಇಶ್ಯೂ ಮಾಡಿದ್ವಿ. ಸೊ ಅವರಿಗೆ ಅವ್ರು ಹೇಳ್ಬೋದು, ತಕರಾರು ಕೊಡ್ಬೋದು, ಇಲ್ಲ ಹಾಗಿದೆ ಹೀಗಿದೆ ಅಂತ ಕತೆ ಹೇಳ್ಬೋದು, ಬಟ್ ಅವ್ರನ್ನ ಹಿಯರ್ ಮಾಡಿ ಒಂದು ಸ್ಪೀಕಿಂಗ್ ಆರ್ಡರ್ ಪಾಸ್ ಮಾಡಿ 2E ಅನ್ನ ಹೊರಡಿಸಿದ್ರೆ ಏನು ಸಮಸ್ಯೆ ಆಗೋದಿಲ್ಲ, ಅದು ಸ್ಕ್ವಾಶ್ ಆಗೋದಿಲ್ಲ. 2E ಆದ ನಂತರನೂ ಸಹ ಅದನ್ನ ಮಾಡಿಫೈ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ನಮಗೆ ಫೀಲ್ಡ್ ಇಂದ ತುಂಬಾ ಕಂಪ್ಲೇಂಟ್ಸ್ ಬರ್ತಾ ಇದಾವೆ ಸೇಯಿಂಗ್ ದಟ್ ಇದು ನಿನ್ನೆ ಒಬ್ರು ನನಗೆ ಇದ್ರದ್ದೇ ಹೇಳಿದ್ದಾರೆ, ತುಮಕೂರಿಂದ ಒಂದು ಕಂಪ್ಲೇಂಟ್ ಬಂದಿದೆ, ಒಂದು ಮನೆ ಇದೆ 1.5 ಎಕರೆಯನ್ನ ಪ್ರೈವೇಟ್ ಮಾಡಿಬಿಟ್ಟಿದ್ದಾರೆ. ಒಂದೇ ಮನೆ, ಅದು ಅವಂದೇ ಖುದ್ದು ಮನೆ, ಅದರಲ್ಲಿರೋದು 1.5 ಎಕರೆ ಜಾಗವನ್ನ ಒಂದು ಗೌರ್ಮೆಂಟ್ ಅಂತ ಹೇಳಿ ಇಂದೀಕರಣ ಮಾಡಿದ್ದಾರೆ, ಜಸ್ಟ್ ಬಿಕಾಸ್ ದರ್ ವಾಸ್ ಒನ್ ಹೌಸ್ ಇನ್ ಇಟ್. ಸೊ ಈ ರೀತಿ ಮಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ. ಅದನ್ನು ಒಮ್ಮೆ DC ಅವ್ರ ಹಂತದಲ್ಲಿ ಸ್ಕಿಪ್ ಆಯ್ತು ಅಂದ್ರೂ ಸಹ 2F ಅಂದ್ರೆ ನೆಕ್ಸ್ಟ್ ಪ್ರೊಸೀಜರ್ ಏನಿದೆ 2F ಅಲ್ಲಿ ನಾವು ಅರ್ಜಿ ತಗೊಳ್ತೀವಿ. ಈ ಬೆನಿಫಿಷಿಯರೀಸ್ ಏನಿರ್ತಾರೆ ಅವರು ಈ 2E ಅಧಿಸೂಚನೆ ಹೊರಡಿಸಿದ 1 ವರ್ಷದ ಒಳಗಡೆ 2F ನಮೂನೆಯಲ್ಲಿ ಅರ್ಜಿ ಕೊಡ್ಬೇಕಂತ ಇದೆ.
ಸೊ 2F ನಮೂನೆಯಲ್ಲಿ ಅವರಿಂದ ನಾವು ಅರ್ಜಿಯನ್ನ ತಗೊಳ್ತೀವಿ. ಅರ್ಜಿಯನ್ನ ತಗೊಂಡ ನಂತರ ಉಪವಿಭಾಗಾಧಿಕಾರಿಗಳು ಏನ್ ಮಾಡ್ತಾರೆ, 2G ಮತ್ತು 2F ನೋಟಿಸ್ ಕೊಡ್ತಾರೆ. ಒಂದು ಇಂಡಿವಿಜುವಲ್ ಬೆನಿಫಿಷಿಯರೀಸ್ಗೆ ಹೋಗೋ ನೋಟಿಸು, ಇನ್ನೊಂದು ನೋಟಿಸ್ ಏನಿದೆ ಭೂ ಮಾಲೀಕರಿಗೆ ಹೋಗುತ್ತೆ. ಸೊ ಅವರಿಂದ ನಾವು ತಗೊಳ್ತೀವಿ, ಪ್ಲಸ್ ಗ್ರಾಮದಲ್ಲಿ ಅದನ್ನ ಪ್ರಚುರಪಡಿಸ್ತೀವಿ. ಇಷ್ಟು ಅರ್ಜಿ ಬಂದಿದೆ ಟೋಟಲ್. ಇದ್ರ ಬಗ್ಗೆ ಯಾರಿಗಾದ್ರೂ ತಕರಾರು ಇದ್ರೆ ಇವ್ರು ಬೆನಿಫಿಷಿಯರಿ ಅಲ್ಲ ಅಂತ ಅಂದ್ರೆ ಇಂಥ ದಿನ ಆಗತ್ತೆ ಕೋರ್ಟ್ 15 ದಿನ ನೋಟಿಸ್ ಪೀರಿಯಡ್ ಕೊಡ್ಬೇಕಾಗತ್ತೆ. ಅದ್ರಲ್ಲಿ ಅದರ ನಂತರ ಕೋರ್ಟ್ ಕಂಡಕ್ಟ್ ಮಾಡಬೇಕು. ಕೋರ್ಟ್ ಕಂಡಕ್ಟ್ ಮಾಡಿ ಅದರಲ್ಲಿ ಸಹ ಪ್ರಾಪರ್ ಆಗಿ ವಿಚಾರಣೆಯನ್ನ ಮಾಡಿ 2E ಅಧಿಸೂಚನೆಯನ್ನ ಚೇಂಜ್ ಮಾಡ್ಲಿಕ್ಕೆ ಸಹ ಅಲ್ಲಿ ನೀವು ಆರ್ಡರ್ ಮಾಡಬಹುದು. ಈ 2E ಅಧಿಸೂಚನೆಯಲ್ಲಿ 2 ಎಕರೆ ತಗೊಂಡ್ಬಿಟ್ಟಿದ್ದಾರೆ. ಆಕ್ಚುಲಿ ನಾವಲ್ಲಿ ಪರಿಶೀಲನೆ ಮಾಡಿದಾಗ ಖುದ್ದೆ ಮಾಲೀಕರು ಅಥವಾ ಅವ್ರ ಕುಟುಂಬದವರೇ ಕಟ್ಕೊಂಡಿದ್ದಾರೆ. ಆದ್ದರಿಂದ ಈ 2E ಅಧಿಸೂಚನೆಯಲ್ಲಿ ಇರೋದಂದ್ರೆ ಸರ್ಕಾರ ಅಂತ ಮಾಡಿರೋದನ್ನ ವಾಪಸ್ ಖಾಸಗಿ ಹೆಸರಿಗೆ ಮಾಡಬೇಕು, 2E ಅಧಿಸೂಚನೆಯನ್ನ ರದ್ದುಪಡಿಸಬೇಕಂತ ಹೇಳಿ ಆರ್ಡರ್ ಅನ್ನ ಪಾಸ್ ಮಾಡಬಹುದು. ಅದರ ನಂತರ ರಿಕ್ವೆಸ್ಟ್ ಅನ್ನ ಕಳಿಸಬೇಕು DC ಅವರಿಗೆ. ಅವರು 2E ಅಧಿಸೂಚನೆಯನ್ನ ಹಿಂಪಡೆತಾರೆ ಅಥವಾ ಮಾಡಿಫೈ ಮಾಡ್ತಾರೆ. ಈಗ 2E ಅಧಿಸೂಚನೆಯಲ್ಲಿ 1 ಎಕರೆ ಅಂತ ಬಂದ್ಬಿಟ್ಟಿದೆ. ಅದ್ರಲ್ಲಿ 10 ಗುಂಟೆಯಲ್ಲಿ ಮಾತ್ರ ಅನಧಿಕೃತ ಮನೆಗಳಿದೆ. 10 ಗುಂಟೆ ಬಿಟ್ಟು 30 ಗುಂಟೆಯನ್ನ ರಿಸ್ಟೋರ್ ಮಾಡ್ತಾ ಇದ್ದೀನಿ ಅಂತ ಹೇಳಿ AC ಅವರು ಆರ್ಡರ್ ಅನ್ನ ಪಾಸ್ ಮಾಡಬಹುದು. ಹಾಗೆ ಪಾಸ್ ಮಾಡಿದಾಗ ಏನಿದೆ 2E ಅಧಿಸೂಚನೆಯನ್ನ ಸೂಕ್ತವಾಗಿ ಮಾಡಿಫೈ ಮಾಡಿ ಮತ್ತೆ ಹೊರಡಿಸ್ಲಿಕ್ಕೆ ಆಗುತ್ತೆ. ಅದರ ನಂತರ AC ಅವರು ಏನ್ ಮಾಡಬೇಕು, ಅಂತಿಮ ಫಲಾನುಭವಿಗಳ ಪಟ್ಟಿಯನ್ನ 2I ಫಾರ್ಮ್ಯಾಟ್ ಅಲ್ಲಿ ಆಕ್ಟ್ ಅಲ್ಲಿ ನೋಡಿ ಒಂದು ಫಾರ್ಮ್ಯಾಟ್ ಇದೆ. ಅದರಲ್ಲಿ ಎಕ್ಸ್ಟೆಂಟ್ ಅನ್ನು ಬರೆದಿದ್ದಾರೆ, ಎಷ್ಟೆಷ್ಟು ಎಕ್ಸ್ಟೆಂಟ್ ಅವರಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಆ ಎಕ್ಸ್ಟೆಂಟ್ ಜೊತೆಗೆ ಫಲಾನುಭವಿಗಳನ್ನ ಗುರುತಿಸಿ ಒಂದು ಆದೇಶವನ್ನ ಪಾಸ್ ಮಾಡಬೇಕಾಗತ್ತೆ. ಆ ಆದೇಶ ಪಾಸ್ ಮಾಡಿದ ನಂತರ 2J ಅಲ್ಲಿ ತಹಶೀಲ್ದಾರ್ ಒಂದು ನೋಟಿಫಿಕೇಶನ್ ಮಾಡಬೇಕಾಗತ್ತೆ. 7 ಡೇ ನೋಟಿಫಿಕೇಶನ್ ಅಂತ ಹೇಳ್ತೀವಿ. ಆ ನೋಟಿಫಿಕೇಶನ್ ಮಾಡಿ 7 ದಿನದ ನಂತರ ಮಾತ್ರ ಹಕ್ಕುಪತ್ರ ಕೊಡ್ಲಿಕ್ಕೆ ಆಗುತ್ತೆ. ಸೊ ಯಾವಾಗ ತಹಶೀಲ್ದಾರ್ ಲಾಸ್ಟ್ ಅಂದ್ರೆ ಯಾರ್ಯಾರು ಫಲಾನುಭವಿಗಳು 2I ಅಲ್ಲಿ ಕೊಟ್ಟಿದ್ದಾರೆ ಅವುಗಳನ್ನೇ ಸಹ ಮಾಡಿ ಒಂದು 2J ಫಾರ್ಮ್ಯಾಟ್ ಇದೆ. ಆ ಫಾರ್ಮ್ಯಾಟ್ ಅಲ್ಲಿ ಒಂದು ಅಧಿಸೂಚನೆಯನ್ನ ಹೊರಡಿಸ್ತಾರೆ. ಆ ಅಧಿಸೂಚನೆಯನ್ನ ಏನಿದೆ ಗೆಜೆಟ್ ಮಾಡಬೇಕಾಗುತ್ತೆ. ಗೆಜೆಟ್ ಅಪ್ಲೋಡ್ ID ಹಾಕಿದ್ರೆ ಮಾತ್ರ ನಾವು ಅಲ್ಲಿ ಫೈನಲ್ ನೋಟಿಫಿಕೇಶನ್ ಮಾಡ್ತೇವೆ, ಇಲ್ಲ ಅಂದ್ರೆ ಫೈನಲ್ ನೋಟಿಫಿಕೇಶನ್ ಮಾಡೋದಿಲ್ಲ. ಸೊ ಗೆಜೆಟ್ ಅಪ್ಲೋಡ್ ಆಗಿದೆ ಅಂತ ಹೇಳಿ ಕನ್ಫರ್ಮ್ ಮಾಡಿಕೊಂಡು ನಾವು ಅಲ್ಲಿ ಮಾಡ್ತಾ ಇದ್ದೇವೆ. ಸೊ ಎಲ್ಲ ತಹಶೀಲ್ದಾರ್ ಹತ್ರ ಲಾಗಿನ್ ಇಲ್ಲ ಇರ್ಬೋದು ಗೆಜೆಟ್ ಇಂದು. DC ಆಫೀಸ್ ಲಾಗಿನ್ ಅನ್ನ ಯೂಸ್ ಮಾಡ್ಕೋಬಹುದು, ಅದ್ರಲ್ಲಿ ಏನು ಸಮಸ್ಯೆ ಇಲ್ಲ. DC ಆಫೀಸ್ ಲಾಗಿನ್ ಇಂದ ಅಪ್ಲೋಡ್ ಮಾಡಬಹುದು, ಬಟ್ ನಿಮ್ಮ ಸಿಗ್ನೇಚರ್ ನಿಮ್ದಿರುತ್ತೆ ಅದಕ್ಕೆ. ನಂತರ ಭೂ ಮಾಲೀಕರು 2K ಅಲ್ಲಿ ಅರ್ಜಿ ಕೊಟ್ರೆ ಮಾತ್ರ ಕಂಪನ್ಸೇಷನ್ ಕೊಡ್ಲಿಕ್ಕೆ ಹೋಗಿ. ನೀವು ಹುಡ್ಕೊಂಡು ಹೋಗ್ಬೇಡಿ ಅವರನ್ನ ಕೇಳಲಿಕ್ಕೆ, ಯಾಕಂದ್ರೆ ಕಂಪನ್ಸೇಷನ್ ಅಮೌಂಟ್ ತುಂಬಾ ಕಡಿಮೆ ಇರೋದ್ರಿಂದ ಸುಮ್ಮನೆ ಲಿಟಿಗೇಷನ್ಗೆ ಸಿಕ್ಕಾಕೋತೀವಿ. ನೀವಾಗಿ ಹುಡ್ಕೊಂಡು ಹೋಗಿ ಆಕ್ಚುಲಿ ಇದೇನಾದ್ರೂ ಅವರಿಗೆ ಗೊತ್ತಿಲ್ಲದೆ ಮನೆ ಕಟ್ಕೊಂಡಿದ್ದಾರೆ ಅಂದ್ರೆ ನಿಮ್ಮ ಮಾಲೀಕರು ಹುಡುಕ್ಲಿಕ್ಕೂ ಆಗೋದಿಲ್ಲ, ಅವ್ರು ಅನ್ಟ್ರೇಸೇಬಲ್ ಇರ್ತಾರೆ. ಯಾಕಂದ್ರೆ ಇಲ್ಲಿ ತುಮಕೂರಂತ ಜಾಗದಲ್ಲಿ ಗೊತ್ತಿದ್ದು ಯಾವನಿಗೋ ಬಂದು ಮನೆ ಕಟ್ಕೊಳ್ಳಿಕ್ಕೆ ಯಾರು ಕೊಡಲ್ಲ. ಅಲ್ಲಿ ಹಾಗೆ ಅನಧಿಕೃತವಾಗಿ ಕಟ್ಕೊಂಡಿದ್ದಾರೆ. ಇದು ಸ್ಕೀಮ್ ಯಾಕೆ ಬಂತು ಅಂತ ಅಂದ್ರೆ ಈ ಟ್ರೈಬಲ್ಸ್ ನೊಮ್ಯಾಡಿಕ್ಸ್ ಅಂತ ಯಾರು ಹೇಳ್ತೀವಿ ಅವ್ರು ಬಂದು ಎಲ್ಲೆಲ್ಲೋ ಸೆಟ್ಲ್ ಆಗಿಬಿಡ್ತಿದ್ರು. ಅವರಿಗೆ ಹಕ್ಕು ಕೊಡ್ಲಿಕ್ಕೆ ಇದು ಸ್ಕೀಮ್ ಬಂದಿರೋದು. ಅದರ ನಂತರ ಏನಿದೆ ಇದು ವೇರಿಯಸ್ ತಿರುವುಗಳನ್ನ ಪಡ್ಕೊಂಡು ಈ ಹಂತಕ್ಕೆ ಬಂದ್ಬಿಟ್ಟಿದೆ. ಬಟ್ ಇನಿಷಿಯಲ್ ಉದ್ದೇಶ ಅದಿತ್ತು, ಅವರಿಗೆ ಹಕ್ಕು ದಾಖಲೆ ಕೊಡಬೇಕು, ಅವರಿಗೆ ಎಲ್ಲ ಏನು ಮೂಲಭೂತ ಸೌಕರ್ಯವನ್ನ ಕೊಡಬೇಕು ಅನ್ನೋದಿತ್ತು. ಆದ್ರಿಂದ ನೀವಲ್ಲಿ ಏನ್ ಫಲಾನುಭವಿಗಳು ಇದು ಅವರು 2K ಅಲ್ಲಿ ಅರ್ಜಿ ಕೊಟ್ರೆ ಮಾತ್ರ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಆದ್ರೆ ನಮ್ಗೆ ಪ್ರಪೋಸಲ್ ಫೈನಲ್ ನೋಟಿಫಿಕೇಶನ್ಗೆ ಕಳಿಸುವಾಗ ಸೆಕ್ಷನ್ 47 ಅಂತೇನೆ ನೀವು ಎಷ್ಟು ಅಮೌಂಟ್ ಅನ್ನ ಕಲೆಕ್ಟ್ ಮಾಡಬೇಕು ಅನ್ನೋದನ್ನ, ಅಂದ್ರೆ ಅವರಿಗೆ ಪರಿಹಾರ ಧನವನ್ನ ನಿಗದಿ ಮಾಡೋದೇನಿದೆ ದಟ್ ಈಸ್ ಕಂಪಲ್ಸರಿ. ಇಲ್ಲ ಅವ್ರು ಕೇಳಿದ ನಂತರ ನಿಗದಿ ಮಾಡ್ತೀನಿ ಅವಕಾಶ ಇಲ್ಲ. ಯಾಕೆಂದ್ರೆ ನೀವು ಹಕ್ಕುಪತ್ರ ಡಾಟಾ ಎಂಟ್ರಿ ಮಾಡುವಾಗಲೇ ಅದು ಕಂಪಲ್ಸರಿ ಫೀಲ್ಡ್ ಇದೆ, ಕೇಳುತ್ತೆ ಯಾವ ಚಲನ್ ಪ್ರಕಾರ ಎಷ್ಟು ಅಮೌಂಟ್ ಕಟ್ಟಿದಾರಂತ. ಅದು ನಿಮ್ಗೆ ಗೊತ್ತಾಗ್ಬೇಕಂತ ಅಂದ್ರೆ ಅದನ್ನ ನೀವು ನಿಗದಿ ಮಾಡ್ಬೇಕಾಗತ್ತೆ. ಎಷ್ಟೋ ಕಡೆ ಏನ್ ಮಾಡ್ತಾ ಇದ್ದಾರೆ, ಪ್ರೈವೇಟ್ ಲ್ಯಾಂಡ್ಗೂ ಸಹ 250, 500, 750 ಸಾವಿರ ತಗೊಳ್ತಾ ಇದ್ದಾರೆ. ನೋ, ಅದಕ್ಕೆ ನೀವು ನಿಗದಿ ಮಾಡ್ಬೇಕಾಗತ್ತೆ. ನಿಗದಿ ಮಾಡಿದ ನಂತರ ಪ್ರಪೋರ್ಷನೇಟ್ ಆಗಿ ತಗೊಳ್ಬೇಕು. ಈ ಚಿಕ್ಕ ಮನೆ ಇದ್ದವನಿಗೆ ಕಡಿಮೆ ಬರುತ್ತೆ, ದೊಡ್ಡ ಮನೆ ಇದ್ದವನಿಗೆ ಜಾಸ್ತಿ ಬರುತ್ತೆ. ಅದ್ರಲ್ಲಿ ಏನ್ ಹೇಳ್ತೀವಿ ನಾವು, ಪ್ರೈವೇಟ್ ಲ್ಯಾಂಡ್ ಅಂದ್ರೆ ಈಗ ಕಮ್ಯುನಿಟಿ ಲ್ಯಾಂಡ್ ಅನ್ನ ಸೇರಿಸ್ಕೊಂಡು, ಅಂದ್ರೆ ಪಾರ್ಕ್ ಇರ್ಬೋದು, ರೋಡ್ ಇರ್ಬೋದು, ಟೋಟಲ್ 1 ಎಕರೆ ನಾನು ತಗೊಂಡಿರ್ತೇನೆ. 1 ಎಕರೆ 2E ಮಾಡಿದಾಗ ಮನೆ ಕಟ್ಟಿದ ಜಾಗ ಏನಿದೆ ಅಂದ್ರೆ ಎಲ್ಲ ಬೆನಿಫಿಷಿಯರೀಸ್ ಇಂದು ಟೋಟಲ್ ಸ್ಕ್ವೇರ್ ಫೀಟ್ ಮಾಡಿದಾಗ 15,000 ಸ್ಕ್ವೇರ್ ಫೀಟೇ ಬರ್ಬೋದು. ಇಲ್ಲಿ 40,000 ಸ್ಕ್ವೇರ್ ಫೀಟ್ ಅನ್ನ ನಾನು ತಗೊಂಡಿದ್ದೀನಿ, ಬಟ್ 15,000 ಸ್ಕ್ವೇರ್ ಫೀಟ್ಗೆ ಮಾತ್ರ ಹಕ್ಕುಪತ್ರ ಕೊಡ್ತಾ ಇದ್ದೀನಿ. ಸೊ ಬಾಕಿ ಹೇಗೆ ನಾನು ಕಂಪನ್ಸೇಷನ್ ಕೊಡ್ಬೇಕಂದ್ರೆ ಈ 15,000 ಸ್ಕ್ವೇರ್ ಫೀಟ್ಗೆ ನಾವು ಪ್ರಪೋರ್ಷನೇಟ್ ಆಗಿ ಆ 40,000 ಸ್ಕ್ವೇರ್ ಫೀಟ್ ಇಂದು ಸಹ ಹಣವನ್ನ ತಗೊಳ್ಬೇಕಾಗುತ್ತೆ. ಬಟ್ ಯಾವುದೇ ಕಾರಣದಲ್ಲಿ D ಕ್ಲಾಸ್ ಲ್ಯಾಂಡ್ ಆಗಿ